ಕೋರ ಇದು ಏನು ಅನ್ನೋದನ್ನ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಮ್ಮ ಅಲ್ಲಿಯ ಭಾವನೆಗಳನ್ನ ಕಷ್ಟಗಳನ್ನ ಮಾತ್ರ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ನಮ್ಮ ಮೂರ್ತಿ ಸಾರು ಮತ್ತೆ ಹೊರಟ ಶ್ರೀ ಸಾರು ಸೇರ್ಕೊಂಡು ಮಾಡಿರುವಂತ ಈ ಕಥೆಯ ಒಳಗೆ ಒಂದು ಅದ್ಭುತವಾದಂತ ಕತೆ ಸೇರ್ಕೊಂಡಿದೆ. ಈ ಹಿಂದೆ ನಡೆದಿರಬಹುದಾದ ಅಥವಾ ಇನ್ನು ಮುಂದೆ ನಡಿಬಹುದಾದಂತಹ ಒಂದು ಕಥೆಯನ್ನ ನಡಿಬಹುದಾದ ಕಥೆಯನ್ನ ಅದ್ಭುತವಾದಂತ ಒಂದು ಚಿತ್ರವಾಗಿಸಿದ್ದಾರೆ. ಸಕಲೇಶ್ಪುರದ ಹತ್ರ ಯಾವುದೋ ಒಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು, ಗುಡಿಸಲುಗಳ ಸೆಟ್. ನಾನು ಆ ಗುಡಿಸಲಲ್ಲೇ ಮಲ್ಕೊತಿದ್ದೆ. ನನಗೆ ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವಮು ಮತ್ತೆ ಶ್ರೀ ಸಾರು ಅಲ್ಲಿ ಕೂತಿರ್ತಿದ್ರು, ಅವ್ರ ಮಾತು ಕೇಳ್ತಿದ್ರು. ಮಾತಲ್ಲಿ ತೊದಲಿಕೆ ಇರ್ತಿದ್ರು. 3 ಗಂಟೆ ರಾತ್ರಿಗೆ. ಬೆಳಿಗ್ಗೆ 5 ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ಬರು ಸೆಟ್ ಅಲ್ಲಿ ಇರ್ತಿದ್ರು. ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಈಗ ಇವರು ನಮ್ಮ ಸೆಲ್ವಂ ಸರ್ ಹೇಳಿದ್ರು, ಶ್ರೀ ಅವರು ರಾಕ್ಷಸ ಅಂತ. ನಿಜ ಹೇಳ್ತೀನಿ, ಅವರು ಕೆಲಸದಲ್ಲಿ ರಾಕ್ಷಸ. ಅವರಿಗೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮಾಡುವಾಗ ಅವರು 1 ನಿಮಿಷ ಕೂತ್ಕೋತಿರ್ಲಿಲ್ಲ, ನಮ್ಮನ್ನು 1 ನಿಮಿಷ ಕೂತ್ಕೊಳ್ಳಕ್ ಬಿಡ್ತಾ ಇರಲಿಲ್ಲ. ಒಟ್ಟು ಸೆಟ್ ಅಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿ ರೀತಿಯಲ್ಲಿ. ಈಗ ಉದಾಹರಣೆಗೆ ಯತೀರ ಸಾರು, ನಮ್ಮ ಗಣೇಶನ್ನ, ನನ್ನ ಮಗಳ ಪಾತ್ರ ಮಾಡಿರುವಂತ ಸೌಜನ್ಯ ಮೇಡಮ್, ಆಮೇಲೆ ಅವರ ಪತಿಯ ಪಾತ್ರ ಮಾಡಿರುವಂತ ಮುನಿ, ನಾವೆಲ್ಲರೂ ಸೇರ್ಕೊಂಡು ಮೊದಲೇ ಮಾತಾಡ್ಕೊಂಡಿದ್ವಿ. ನಾವು ಇದು ಪಾತ್ರ ತರ ಮಾಡೋದು ಬೇಡ, ನಾವು ಆಕ್ಟ್ ಮಾಡೋ ತರ ಮಾಡೋದು ಬೇಡ, ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ, ಇದನ್ನ ಸ್ಪರ್ಧೆ ರೀತಿಯಲ್ಲಿ ಮಾಡೋಣ ಅಂತ. ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಚರಿಷ್ಮಾ ಅವ್ರು ಇರ್ಬೋದು, ನನ್ನ ಕಂದ ಸುನಾಮಿ ಕಿಟ್ಟಿ ಅವ್ರು ಇರ್ಬೋದು. ಒಂದು ಮಾತು ಹೇಳ್ಬೇಕು ನಿಮ್ಗೆ, ನನ್ನನ್ನು ಮೊದಲು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಅವ್ರ ಕಚೇರಿಯಲ್ಲಿ, ನಮ್ಮ ಮೂರ್ತಿ ಸರ್ ಕಚೇರಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಸರ್ ನೀವು ಇಂಥ ಪಾತ್ರ ಮಾಡ್ಬೇಕು ಅಂತಂದ್ರು. ಹೊರಟ ಸರ್ ಕತೆ ಹೇಳಿದ್ರು. ಹೀರೋ ಯಾರು ಅಂತ ಕೇಳಿದಾಗ ಸುನಾಮಿ ಕಿಟ್ಟಿ ಅಂದ್ರು. ನನಗೆ ಅಲ್ಲೇ ನಡಗಲಿಕ್ಕೆ ಶುರು ಆಯ್ತು. ಅಷ್ಟೊತ್ತಿಗಾಗಲಿ ಈ ಮನುಷ್ಯನ ಬಗ್ಗೆ ತುಂಬಾ ಕೇಳ್ಬಿಟ್ಟಿದ್ದೆ ನಾನು. ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡಿದ ಮೇಲೆ ನನ್ಗನ್ನಿಸ್ತು, ಇದು ಮಗುವಿನಂಥ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ತರದೆಲ್ಲ ಬಂತು ಅಂತ ಹೇಳಿ ಇಷ್ಟರವರೆಗೆ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ. ಪರಿಪೂರ್ಣ ಮನುಷ್ಯರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂತಹ ಕಥೆ ಇದೆ. ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು, ಅಣ್ಣಂದರು, ತಂಗಿಯಂದರು ಎಲ್ಲರೂ ಸೇರ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮೂರ್ತಿ ಸಾರ್ ಇರ್ಬೋದು, ಹೊರಟ ಶ್ರೀ ಸಾರ್ ಇರ್ಬೋದು, ಅವ್ರು ಮಾಡಿದಂತ ಅವ್ರು ಹಾಕಿರುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಂತ ಕೇಳ್ಕೊತಿದ್ದೀನಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಜಾಸ್ತಿ ಮಾತಾಡಿದಂತ ಕಾಣುತ್ತೆ. ಅನ್ನ ಹೋಗ್ಬಿಟ್ರು ಕೆಳಗೆ. ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಮಠ ಸರ್. ಧನ್ಯವಾದಗಳು ಸರ್. ಯತಿರಾಜ್ ಸರ್ ಹೋಗಿರೋದ್ ಕಾರಣ ಬೇರೆ ಇದೆ. ಸೀರಿಯಲ್ ಬಿಸಿ ಎಲ್ಲ ನಿಂತು ಕಾಲ್ ನೋವು ಅಂತ ಅವ್ರಿಗೆ. ಯತಿ ಸರ್, ನಿಮ್ಮ ಪಾತ್ರದ ಬಗ್ಗೆ ನೋಡಿದ್ರೆ ಒಂದು ವಿಲ್ನಿಶ್ ಪಾತ್ರ ಇರಬಹುದೇನೋ ಅಂತ ಅನಿಸ್ತಾ ಇದೆ ಅಲ್ವಾ? ಸೊ ಕೋರ ಬಗ್ಗೆ ತಮ್ಮ ಮಾತು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ, ಹಾಗೆ ಧನ್ಯವಾದಗಳು. ಮೂರ್ತಿಯವರು ನಾವು ಪ್ರಗತಿಪರ ಚಳವಳಿ, ಕನ್ನಡ ಪರ ಚಳವಳಿಯಿಂದ ಗೆಳೆಯರು. ಅವರು ಇದಕ್ಕೆ ಮುಂಚೆ ಸಿನಿಮಾ ಮಾಡಿದಾಗಲೂ ಕೂಡ ಆ ಸಿನಿಮಾದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಶ್ರೀ ಹೊರಟ ಮಾಡಿದಾಗಿಂದ ಆತ್ಮೀಯರು. ಇವರಿಬ್ಬರು ಕಾಂಬಿನೇಷನ್ ಇಂದ ಈ ಸಿನಿಮಾ ಒಳಗಡೆ ನನ್ನ ಪಾತ್ರ ಪ್ರವೇಶ ಆಗುತ್ತೆ. ನಾನು ಇಲ್ಲಿ ನಾಯಕಿಯ ತಂದೆಯಾಗಿ ಕಾಣಿಸ್ಕೊಂಡಿದ್ದೀನಿ. ವಯಸ್ಸಾಯ್ತು ನನಗೂ. 7 ವರ್ಷದಿಂದ ನಾನು ಹೀರೋಯಿನ್ ಜೊತೆ ಡುಯೆಟ್ ಹಾಡಿದ್ದೆ ಹೀರೋ ಆಗಿ. ಟಕ್ ಅಂದ್ಬಿಟ್ಟು ಬರ್ತಿ ಕೊಟ್ರು. ಬಟ್ ಇದ್ರಲ್ಲಿ ಒಂದು ಲಕ್ ಏನು ಅಂತ ಅಂದ್ರೆ 2 ಶೇಡ್ ಇದೆ. ಒಂದು ಯಂಗ್ ಗೆಟಪ್ ಅಲ್ಲೂ ಇರ್ತೀನಿ, ಓಲ್ಡ್ ಗೆಟಪ್ ಅಲ್ಲೂ ಕಾಣಿಸ್ಕೊಡ್ತೀನಿ. 2 ಶೇಡ್ ಇರುವಂತಹ ಒಂದು ಅಪರೂಪದ ಪಾತ್ರ. ಬಹಳಷ್ಟು ಜನ ಆಲ್ರೆಡಿ ಸಿನಿಮಾ ನೋಡಿರೋರು, ಅದು ಇನ್ಕ್ಲೂಡಿಂಗ್ ನಮ್ಮ ಕಲಾವಿದನಿಗೆ ಯಾವಾಗ ಅದೊಂದು ಖುಷಿ ಆಗುತ್ತೆ ಅಂದ್ರೆ, ಯತಿ ನೀನ್ ಸೂಪರ್ ಮಾಡಿದ್ಯಮ್ಮ ಅನ್ನೋ ಒಂದು ಮಾತು ಕೇಳಿದಾಗ ಖುಷಿ ಆಗುತ್ತೆ. ಆ ಮಾತು ಬಂತು. ಅದಕ್ಕಿಂತ ಎಲ್ಲದಕ್ಕಿಂತ ಮೊದಲು ಬಂದಿತ್ತು ನಮ್ಮ ಮಠ ಸಾರಿಂದ. ಅವರು ಡಬ್ ಮಾಡಕ್ ಹೋದಾಗ ನನ್ನ ಸೀನ್ ನೋಡ್ಬಿಟ್ಟು ಫೋನ್ ಮಾಡಿ ಬಹಳ ಹೊಗಳಿದ್ರು. ನನಗೆ ನಾನೇ ವೇದಿಕೆ ಮೇಲೆ ಹೇಳ್ಕೋಬಾರ್ದು ಆಕ್ಚುಲಿ. ಆದ್ರೆ ಒಂದು ಸಿನಿಮಾ ಮಾಡಿದ ನಂತರ ನಾವು ಮಠ ಸರ್ ಹೇಳಿದ್ರು, ಸೆಟ್ ಅಲ್ಲಿ ಸಕಲೇಶ್ಪುರ, ಕಳಸಾದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ವಿ. ಎಲ್ಲ ಕಾಡಲ್ಲೇ ಶೂಟ್ ಮಾಡ್ತಿದ್ರು, ಸೆಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಯತಿ 10 ಗಂಟೆ ಕಳಿಸ್ಬಿಡ್ತೀನಿ ಅಂದ್ಬಿಟ್ಟು ಬೆಳಗ್ಗೆ 6:30ವರೆಗೂ ಶೂಟ್ ಮಾಡಿಸಿದ್ದಾರೆ ಬಹಳ ಪ್ರೀತಿಯಿಂದ. ಒಬ್ಬ ಕಲಾವಿದನಾಗಿ ಸಲ್ವಂ ಸರ್ ಅಷ್ಟೇ
ಒಂದ್ಸಲ ಅಂತೂ ಬೆಂಕಿ ಅಂತ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ರು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ದೊಡ್ಡ ಸಿನಿಮಾ ಅಂತ ಎಲ್ಲೂ ಬಾಯ್ ಬಿಟ್ಟು ಯಾರು ಹೇಳ್ತಾ ಇಲ್ಲ, ಆದ್ರೆ ಸ್ಕ್ರೀನ್ ಮಾತಾಡ್ತಾ ಇದೆ. ಸ್ಕ್ರೀನ್ ಮಾತಾಡೋದಕ್ಕೆ ಕಾರಣ ಮೂರ್ತಿ ಅವರು, ಶ್ರೀ ಅವರು, ಸೆಲ್ವಂ ಅವರು, ಅಲ್ಲಿ ಸೆಟ್ ಹುಡುಗರುಗಳು, ಬೇರೆ ಎಲ್ಲ ಪ್ರತಿಯೊಬ್ಬ ಕಲಾವಿದರು. ಕಿಟ್ಟಿನ ನಾವು ಮರಿಬಾರ್ದು. ನಾನು ಮೊದಲು ಕಿಟ್ಟಿ ಸುಮ್ಮನೆ ಟಿವಿ ಶೋ ಇಂದ ಬಿಲ್ಡಪ್ ಹೀರೋ ಆಗ್ಬಿಟ್ಟಾನೆ, ಏನಿದು ಕತೆ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ. ಹೌದು, ಒಬ್ಬ ಪತ್ರಕರ್ತನ ನಮ್ ಸ್ವಲ್ಪ ಅನುಮಾನಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಆ ತರ ಅನ್ಕೊಂಡಿದ್ದೆ. ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಅವ್ನು ರಿಯಾಲಿಟಿ ಶೋ ವಿನ್ನರ್ ಎಲ್ಲ ಆಗಿದ್ರು ಕೂಡ ಅಲ್ಲೇನಾದ್ರು ಸಣ್ಣ ಟಿಪ್ಸ್ ಕೊಟ್ರು ಕೂಡ ತಗೊಂಡು ಮಾಡ್ತಿದ್ದ ಕಿಟ್ಟಿ. ನನ್ಗೆ ಅವಾಗ ತುಂಬಾ ಖುಷಿ ಆಯ್ತು, ದಾರಿ ತುಂಬಾ ದೊಡ್ಡದಿದೆ ಅಂತ. ಇನ್ನು ಚರಿಷ್ಮಾ ನಮ್ಗೆ ಹೊಸ ಪರಿಚಯ. ಇನ್ನು ಮುನಿ ಮತ್ತೆ ಸೌಜನ್ಯ ತಿಂದಾಕ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಆಗಿ. ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಕಾಡು, ಈ ತರದೆಲ್ಲ ಒಂದು ಶೂಟಿಂಗ್ ಮೂಡಲಿತ್ತು. ಸಿನಿಮಾ ನಾನು ನೋಡಿದ್ದೀನಿ, ಸುಳ್ಳು ಹೇಳ್ಬಾರ್ದು, ನೋಡಿಲ್ಲ ಅಂತ. ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ನೋಡಿ ಡಿಸಿಷನ್ ಬರಬೇಡಿ. ಸೆಕೆಂಡ್ ಹಾಫ್ ನೋಡಿದ್ರೆ ನೀವೇ ಬಂದು ಖುದ್ದಾಗಿ ಪ್ರಚಾರ ಮಾಡ್ತೀರಾ. ಅಷ್ಟರ ಮಟ್ಟಿಗಿನ ಗಟ್ಟಿತನದ ಪಾತ್ರ ಕತೆಗೊಂದು ಹಿನ್ನೆಲೆ, ಎಲ್ಲರ ಅದ್ಭುತವಾದ ಅಭಿನಯದ ಸಮ್ಮಿಶ್ರಣ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮನಸಾರೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಎಲ್ಲರೂ ಡೈರೆಕ್ಟರ್ ಬಗ್ಗೆ ಹೊಗಳ್ತಾನೆ ಇದ್ರು. ನಾನು ಹೊಗಳೋದು ಅಂತಲ್ಲ, ಮೆನ್ಷನ್ ಮಾಡಬೇಕು. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಹಸಿವು ಮತ್ತೆ ಹಠ ಇದ್ದಾಗ ಮಾತ್ರನೇ ಈ ತರದೊಂದು ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಅದನ್ನ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೀವಿ. ಮಠ ಸರ್ ಹೇಳ್ದಂಗೆ ಊಟ ಮಾಡ್ತಿರಲಿಲ್ಲ, ಅವ್ರಿಗೋಸ್ಕರ ಅವ್ರು ಹೇಳಿ, ನಾನು ಹೇಳ್ಬಾರ್ದು. ಸೊ ಒಂದು ಸೆಟಪ್ ಎಲ್ಲ ಮಾಡ್ಕೊಂಡು ನಾನು ಕಾಯ್ಕೊಂಡು ಕೂತಿರ್ತಿದ್ದೆ. ಸೊ ಆ ತರದೊಂದು ದೊಡ್ಡ ಅನುಭವ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ತೀನಿ. ಮೂರ್ತಿ ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮೋಸ್ಟ್ಲಿ ಸಿನಿಮಾ ಈ ಲೆವೆಲ್ವರೆಗೂ ಬರ್ತಿರ್ಲಿಲ್ಲ ಅಂತ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ಬೆಳೀತಾ 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 ಒಬ್ಬ ಡೈರೆಕ್ಟರ್, ಒಬ್ಬ ಆರ್ಟಿಸ್ಟ್ ಆಗಿ ನನ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಅದೊಂದು ಗಾತ್ರ ಬೆಳೀತಾ ಹೋಗುತ್ತೆ. ಬೇರೆಯವ್ರಾಗಿದ್ರೆ ಹೋಗೋ ಸಾಕು, ಹಾಕಿರೋದು ಹೋದ್ರೆ ಹೋಗ್ಬಿಡ್ಲಿ ಅಂತ ಬಿಟ್ಬಿಟ್ಟಿರೋರು. ಆದ್ರೆ ಅವರು ಗಟ್ಟಿ ಮನ್ಸು ಮಾಡಿ ಏನೇನೋ ಕಷ್ಟಪಟ್ಟಿರ್ತಾರೆ, ನಂಗೆ ಗೊತ್ತು. ಫೈನಾನ್ಸ್ ಹೊಂದ್ಸಕ್ಕೆ ಇಲ್ಲಿವರೆಗೂ ತಂದಿದ್ದೀರಾ, ಸಿನಿಮಾ ರಿಲೀಸ್ ತಂದಿದ್ದೀರಾ, ಬಾಲಾಜಿ, ವಿನೋದ್ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ವಿಶೇಷವಾದ ಸಿನಿಮಾ, ಒಂದು ರೆಗ್ಯುಲರ್ ಹೀರೋ ಬಂದ, ಹೀರೋಯಿನ್ ಬಂದ, ಡ್ಯೂಯೇಟ್, ಆ ತರದಲ್ಲದೆ ಒಂದು ಏನೋ ಹೇಳಬೇಕು ಅಂತ ಹೊರಟಿರುವ ಶ್ರೀ ಮತ್ತೆ ಮೂರ್ತಿ ಅವರ ಪ್ರಯತ್ನಕ್ಕೆ ನಮ್ಮ ಎಲ್ಲ ಗಣೇಶಿಂದ ಹಿಡಿದು ಪ್ರತಿಯೊಬ್ಬ ಕಲಾವಿದರುಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯತೀರಾ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಮಠ ಸರ್, ಧನ್ಯವಾದಗಳು. ಸೌಜನ್ಯ, ಗಣೇಶ್ ಬನ್ನಿ ಸರ್. ನೀವು ಆಂಕರ್ ಅಲ್ಲ, ಇವಾಗ ಆಕ್ಟ್ರು. ಓಕೆ, ನಮ್ಮ ಸೆಲ್ವಂ ಸರ್ ಮಾತನಾಡ್ತಾ ಹೇಳಿದ್ರು, ಇದು ಯಾವ ಸ್ಟಾರ್ ಇರೋ ಸಿನಿಮಾ ಅಲ್ಲ, ಆದ್ರೆ ಇದರಲ್ಲಿ ಪೋಷಕ ಪಾತ್ರಗಳು ಬಹಳನೇ ಸೊಗಸಾಗಿ ಪ್ಲೇ ಮಾಡಿದ್ದಾರೆ. ಗಣೇಶ್ ಸರ್ ಅದರಲ್ಲಿ ಪ್ರಮುಖರು, ಹಾಗೇನೆ ಸೌಜನ್ಯ ಅವರು. ಎಲ್ಲರೂ ಬಂದಾಗ ತಮ್ಮ ಪಾತ್ರದ ಬಗ್ಗೆ ಮಾತನಾಡ್ತಾರೆ. ಈಗ ನೀವು ನಿಮ್ಮ ಪಾತ್ರದ ಬಗ್ಗೆ ಮಾತನಾಡುವಂತಹ ಸಮಯ. ಕೋರಾ, ನಿಮ್ಮ ಪಾತ್ರದ ಬಗ್ಗೆ ದಯಮಾಡಿ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ವಿ ಮೂರ್ತಿಯವರು, ನನ್ನ ಪ್ರೀತಿಯ ಮೂರ್ತಿಯವರು, ಹಲವಾರು ಹೋರಾಟಗಳಲ್ಲಿ, ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ವಿ. ಅಲ್ಲಿ ಅವರ ಕಿಚ್ಚು ರೊಚ್ಚು ನೋಡಿದ್ವಿ. ಬಟ್ ಇವತ್ತು ಸಿನಿಮಾ ನೋಡಿದಾಗ ಸ್ಕ್ರೀನ್ ಮೇಲೆ ನಿಜವಾಗ್ಲೂ ನಿಮಗೆ ಬರೀ ಹೋರಾಟಗಾರರಲ್ಲ, ನಿಮಗೆ ಸಿನಿಮಾದ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇನ್ನು ವರಟಾಶ್ರೀ ಅವರು, ಅವ್ರ ಇನ್ಮೇಲೆ ಬಹುಶಃ ಕೋರಾಶ್ರೀ ಅಂತ ಹೆಸರು ಬದಲಾವಣೆ ಮಾಡ್ಕೋಬಹುದು ಅಂತ ಭಾವಿಸ್ತೀನಿ. ಅವ್ರು ಬರೀ ಹೊರಟ, ಹೆಸರಿಗೆ ತಕ್ಕ ಹೊರಟ ಅಲ್ಲ, ಕೆಲಸ ಕೂಡ ಹೊರಟ್ರೆ ಅವರು. ನನ್ನ ಈ ಪಾತ್ರ ಇದರಲ್ಲಿ ನಂದು ಸೌಜನ್ಯ ಅವ್ರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಆಂಕರ್ ಯಾಕೆ ಕರೆದ್ರ ಜೊತೆ ಗೊತ್ತಿಲ್ಲ, ಇರ್ಲಿ ಸಂತೋಷ. ನಾನಿದ್ರಲ್ಲಿ ಒಬ್ಬ ಅಘೋರಿ ಪಾತ್ರ ಮಾಡಿದ್ದೀನಿ. ಅದು ಬೆಳಕಿದ್ದಾಗ ಬಹುಶಃ 11:30-12 ಗಂಟೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 5:30-6 ಗಂಟೆಗೆ ಮುಗೀತು. ಈಗಾಗಲೇ ಇಬ್ಬರು ದಾಡಿವಾಲಗಳು, ನಮ್ಮ ಮಠ ಅಣ್ಣ ಅವರು ಮತ್ತೆ ಯತಿರಾಜ್ ಅವರು ಕೆಲಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಡೀ ರಾತ್ರಿ ನನಗೆ ಜಸ್ಟ್ ಒಂದು ಕೌಪಿನ ಬಿಟ್ಟರೆ ಬೇರೆ ಏನೂ ಇಲ್ಲ ಮೈ ಮೇಲೆ, ಜಸ್ಟ್ ಒಂದು ಕೌಪಿನ. ಆ ಕೌಪಿನದ ಮೇಲೆ ನನಗೆ ಬೂದಿ ಎಲ್ಲ ಬಳಿದು, ದಾಡಿ ಮೀಸೆ ಎಲ್ಲ ಹಾಕಿ ವಿಚಿತ್ರ ಒಂದು ಗೆಟಪ್ ಅನ್ನು ಹಾಕಿದ್ರು. ಬಟ್ ಗೆಟಪ್ಗೆ ಸೆಲೆಕ್ಟ್ ಮಾಡಕ್ ಮೊದಲು ಮೂರ್ತಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಗಣೇಶ ಒಂದು ಪಾತ್ರ ಇದೆ ಮಾಡ್ಬೇಕು ನೀವು ಅಂತ. ಬಟ್ ಅಘೋರಿ ಪಾತ್ರ ಯಾವತ್ತೂ ಮಾಡಿರ್ಲಿಲ್ಲ ನಾನು, ಒರಿಜಿನಲ್ ದಾಡಿ ಬೇಡ ಇರ್ಲಿಲ್ಲ ನನಗೆ. ಇಲ್ಲ ನೀವು ಮಾಡ್ತೀರಾ ಅಂದ್ರು. ಆಮೇಲೆ ಗ್ರೂಪ್ ಅಲ್ಲಿ ಚರ್ಚೆ ನಡೀತಾ ಇತ್ತು, ನಾನು ಆ ಗ್ರೂಪ್ ಅಲ್ಲಿ ಇದ್ದೆ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಗ್ರೂಪ್ ಅಲ್ಲಿ ಇರೋದು. ಮಠಾನ್ ಅವರು ಮೂರ್ತಿ ಅವರು ಇಲ್ಲ ಒಳ್ಳೆ ಸೆಲೆಕ್ಟ್ ಮಾಡಿದೀರಾ, ಗಣೇಶನಾಗ ನಿಜವಾದ ಪಾತ್ರನ ನಿರ್ವಹಿಸ್ತಾರೆ ಅಂತ ಒಂದು ಭರವಸೆ ಕೊಟ್ರು. ಆಮೇಲೆ ಗ್ರೂಪ್ ಅಲ್ಲಿ ಇದ್ದವರು ಎಲ್ಲ ಪಾಸಿಟಿವ್ ಆಗಿ ಮಾತಾಡಿದ್ರು. ಮಠಾಣ ಅಂತೂ ಜಸ್ಟ್ ಫೋನ್ ಮಾಡಿ ನನಗೆ ಬಹಳ ಪಾತ್ರ ಆದ್ಮೇಲೆ, ನಿರ್ವಹಣೆ ಆದ್ಮೇಲೆ ಚರ್ಚೆ ಮಾಡುವಾಗ ಮಠ ಅವರಿಲ್ಲ ತುಂಬಾ ಚೆನ್ನಾಗಿ ಅದ ಅಘೋರಿ ಪಾತ್ರ ನಿಮ್ಗೆ ಬಹಳ ಒಪ್ಪಿದೆ,
ಚೆನ್ನಾಗಿ ಮಾಡಿದ್ದೀರಾ ಅಂತ ಪ್ರಶಂಸೆ ಕೊಟ್ಟರು. ಒಬ್ಬ ಹಿರಿಯ ಕಲಾವಿದರು ಇನ್ನೊಬ್ಬರಿಗೆ ಪ್ರಶಂಸೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಹಾಡು ನೋಡಿದಾಗ ಬಹಳ ಇಷ್ಟ ಆಯಿತು. ಅದಕ್ಕೆ ಫುಲ್ ಕ್ರೆಡಿಟ್ ನಮ್ಮ ಸೆಲ್ವಂ ಸರ್ಗೆ. ಇಡೀ 100 ಮಾರ್ಕ್ಸ್ ಹಾಡಿಗೆ ನಾನು ಕೊಡೋದಿದ್ರೆ ಫೋಟೋಗ್ರಫಿ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಬಹಳ ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ದೀರಾ. ಜೊತೆಗೆ ಇಬ್ಬರ ಕಾಂಬಿನೇಷನ್, ಶ್ರೀ ಮತ್ತೆ ಮೂರ್ತಿ ಅವರ ಕಾಂಬಿನೇಷನ್ ಬಹಳ ಅತ್ಯದ್ಭುತವಾಗಿದೆ. ಎಲ್ಲಾ ಪಾತ್ರಗಳು ಕೂಡ ಎತ್ತಿರಾದವ್ರು ಹೇಳಿದಾಗೆ ಕಷ್ಟಪಟ್ಟು ಮಾಡಿದ್ದೀವಿ. ಆ ಪಾತ್ರಕ್ಕೆ ಒಂದು ಸಿನಿಮಾಗೆ ಹೆಸರು ಬರಬೇಕಾದ್ರೆ ಮಾಧ್ಯಮದವರು ಆ ಸಿನಿಮಾ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರೆ ನಿಜಕ್ಕೂ ನಾವು ಪಟ್ಟಿರೋ ಶ್ರಮಕ್ಕೆ ಬೆಲೆ ಸಿಗುತ್ತೆ ಅಂತ ಭಾವಿಸ್ತೀನಿ. ಇಡೀ ತಂಡಕ್ಕೆ ಶುಭವಾಗ್ಲಿ. ಕೋರಾ ತಂಡ ಸುನಾಮಿ ರೀತಿಯಲ್ಲಿ ಸುನಾಮಿ ಕಿಟ್ಟಿಗೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ. ಆ ಸುನಾಮಿನಲ್ಲಿ ನಾವೆಲ್ಲರೂ ಕೊಚ್ಕೊಂಡು ಹೋಗೋ ಬದಲು ಒಂದು ದನ ಸೇರೋಣ ಅಂತ ಆಶಿಸ್ತಾ ಪಿ ಮೂರ್ತಿ ಅವರು ಹಾಕಿರೋ ಬಂಡವಾಳ ಬರಲಿ. ಈ 1 ಮಿಲಿಯನ್ 2 ಮಿಲಿಯನ್ ಯಾವುದಕ್ಕೂ ಯೂಸ್ ಬರಲ್ಲ. ನಮ್ಮ ಸಮಾಧಾನಕ್ಕೆ ಅಷ್ಟೇ ಅದು. ಅದೇ ತರ 1 ಮಿಲಿಯನ್ 2 ಮಿಲಿಯನ್ ದುಡ್ಡು ಬಂದಾಗ ಮಾತ್ರ ಅದು ನಮಗೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಬರೀ ಉದ್ದುದ್ದ ಮೆಸೇಜ್ಗಳಾಗ್ತಾರೆ. ಆಲ್ ದ ಬೆಸ್ಟ್ ಸರ್, ಗುಡ್ ಲಕ್ ಸರ್, 100 ಡೇಸ್ ಸರ್ ಅಂತ. ಅಷ್ಟು ಮೆಸೇಜ್ ಹಾಕೋರು ದಯವಿಟ್ಟು ಬಂದು ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಅನುಕೂಲ ಆಗುತ್ತೆ. ಮತ್ತೆ ನಮ್ಮ ಕಲಾವಿದರು ಎಷ್ಟು ಜನ, 100 ಜನ ಕಲಾವಿದರು ಭಾಗಿಯಾಗಿದ್ದೀವಿ ಒಂದು ಸಿನಿಮಾದಲ್ಲಿ. ಅಷ್ಟು ಜನ ಕಲಾವಿದರು ತಮ್ಮ ಸಂಸಾರ ಕರ್ಕೊಂಡ್ಬಂದು ಪಿಕ್ಚರ್ ನೋಡಿದ್ರೆ ಸಾಕು, ಸೂಪರ್ ಹಿಟ್ ಆಗ್ಬಿಡ್ತದೆ ಅದು. ಬಟ್ ಎಲ್ಲೋ ಕೂತ್ಕೊಂಡು ವಿಶ್ ಮಾಡೋ ಬದಲು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿದ್ರೆ ಹಾಕಿರೋ ಬಂಡವಾಳನೂ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಕೋರಾ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ನಾನು ಹೇಳಿದಾಗೆ ನನ್ನ ಜೊತೆ ನನ್ನ ಸ್ವಂತ ಸಂಸಾರ ಅಲ್ಲದೆ ಬೇರೆಯವ್ರ ಫ್ರೆಂಡ್ಸ್ ಜೊತೆಲೂ ಬಂದು ಸಂಸಾರ ಸಮೇತ ಪಿಕ್ಚರ್ ನೋಡ್ತೀವಿ ಸರ್. ಆಲ್ ದ ಬೆಸ್ಟ್. ಟಿಕೆಟ್ ತಗೊಂಡು ಬುಕ್ ನೋಡ್ತೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಸೌಜನ್ಯ ಅವರೇ, ಎಲ್ಲರೂ ಹೇಳ್ತೀರಾ ನೀವು ಅಮ್ಮನ ಪಾತ್ರ ಮಾಡಿದೀರಾ ಅಂತ. ಮೋಸ್ಟ್ ಯಂಗೆಸ್ಟ್ ಮದರ್ ಅಂತ ಅನ್ಸುತ್ತೆ. ಸೊ ಕೋರಾ ತಮ್ಮ ಪಾತ್ರದ ಬಗ್ಗೆ. ಇಲ್ಲ, ಫಸ್ಟ್ ನಾನು ನಮ್ಮ ಅನ್ನದಾತ್ರ ಆಕ್ಚುಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಮೂರ್ತಿ ಸರ್, ಪಿ ಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನೀವು ನನಗೆ ಕಾಲ್ ಮಾಡಿದ್ರಿ 11 ಗಂಟೆ ರಾತ್ರಿಯಲ್ಲಿ, ಈ ತರ ಒಂದು ಪಾತ್ರ ಇದೆ ಸೌಜನ್ಯ, ತಾಯಿ ಪಾತ್ರ ಅಂತ ಹೇಳಿ. ಹೀರೋ ಯಾರು ಸರ್? ಕಿಟ್ಟಿ ನಾನು ಕಾಂಬಿನೇಷನ್ ಅಲ್ಲಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದ್ವಿ, ಇದೇನು ತಾಯಿ ಪಾತ್ರ ಅಂತ ಹೇಳಿ ನೀನ್ ಬಂದ್ ಕತೆ ಕೇಳು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ವರಟ ಸರ್ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಯ್ತು. ನಾನು ಶ್ರೀ ಸರ್ ಅನ್ನೋದು ಮರ್ತ್ಬಿಟ್ಟಿದ್ದೀನಿ. ಐ ಕಾಲ್ ಯು ವರಟ ಸರ್ ಓನ್ಲಿ. ಯು ಡಿಸರ್ವ್ ದಟ್ ನೇಮ್ ಬಿಕಾಸ್ ಯು ಆರ್ ವರಟ ಓನ್ಲಿ ಇನ್ ವರ್ಕ್. ಆ ತರ. ಸೊ ಹೋಗಿ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಯತಿ ಸರ್ ಆಲ್ರೆಡಿ ಹೇಳಿದ್ದಾರೆ, 2 ಶೇಡ್ಸ್ ಇದೆ ನಮ್ಗೆ. ಅದು ರಿವೀಲ್ ಮಾಡಿದ್ರೆ ಅಷ್ಟೇ ಡೈರೆಕ್ಟರ್ ನಮ್ಗೆ 2 ಶೇಡ್ಸ್ ಇದೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಮತ್ತೆ ಪ್ರೆಸೆಂಟ್ ಶೇಡ್ಸ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಪಾತ್ರ. ಈ ಪಾತ್ರ ಏನಂದ್ರೆ ಎಮೋಷನಲ್ ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಅವ್ರು ಹೇಳಿದ್ರು ಸೌಜನ್ಯ ಅವ್ರ ಆಕ್ಟ್ ದ ರೋಲ್, ಸೊ ಮಾಡಿ ಅಂತ ಹೇಳಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಸಿನಿಮಾ ಮೂಲಕ, ನನಗೂ ಒಂದು ಲೈಫ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವರ್ಟ ಸರ್, ಥ್ಯಾಂಕ್ ಯು ಶ್ರೀ ಸರ್, ಥ್ಯಾಂಕ್ ಯು ಸೆಲ್ವಂ ಸರ್, ಮಠ ಸರ್, ಮಠ ಅಪ್ಪಾಜಿ, ಎಲ್ಲ ಗಣೇಶ್ ಸರ್, ಯತಿ ಸರ್, ಮುನಿ ಸರ್ ಬಂದಿಲ್ಲ ಇವತ್ತು, ಎಲ್ಲರಿಗೂ. ಅಂಡ್ ಕಿಟ್ಟಿ, ಥ್ಯಾಂಕ್ ಯು ಸೋ ಮಚ್. ಚರಿಷ್ಮಾ, ಯು ಆರ್ ಅಮೇಸಿಂಗ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತೀನಿ, ಮೀಡಿಯಾ ಅಂಡ್ ಪ್ರೆಸ್ ಈಸ್ ಅ ಕ್ರೌನ್ ಆಫ್ ದ ಮೂವಿ. ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಒಂದು ಸಿನಿಮಾಗೆ ನಿಮ್ಮ ಒಂದು ಸಹಕಾರ, ಪ್ರೀತಿ ಅಂಡ್ ಏನಂತಾರೆ ಮೋಟಿವೇಶನ್ ಎಲ್ಲಾನು ಜಾಸ್ತಿನೇ ಬೇಕು ನಿಮ್ಗೆ. ನನಗೆ ಮಾತು ಬರ್ತಿಲ್ಲ ಆಕ್ಚುಲಿ, ತುಂಬಾ ಖುಷಿಯಾಗಿ. ಸೊ ಪ್ಲೀಸ್ ಇದಕ್ಕೊಂದು ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾ ಕೋರಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ, ಆಲ್ ದ ವೆರಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗಣೇಶ್ ಸರ್, ಧನ್ಯವಾದಗಳು. ಓಕೆ, ಸೊ ನಾವೀಗ ಸೌಜನ್ಯಗೆ ನಾ ಹಿಂದೆ ಒಂದು ಸಿನಿಮಾ ರೆಫರ್ ಮಾಡಿದ್ದೆ. ಆ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಪಾತ್ರ ಮಾಡಿದ್ರು, ನೆನಪು ಮಾಡ್ಕೊಡ್ತೀನಿ. ಇಲ್ಲಿ ಯಾಕೆ ನಾನು ಬಂದೆ ಅಂದ್ರೆ, ಇವರು ಸಿನಿಮಾದಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ. ಬಟ್ ಈ ಸಿನಿಮಾ ಶೂಟಿಂಗ್ ನಡುವೆನೆ ಇವ್ರ ಅಮ್ಮ ಆದ್ರು. ಒಂದ್ ನಿಮಿಷ, ಈ ವಿಷಯಕ್ಕೆ ಬರ್ತೀನಿ. ಇದು ಸೀರಿಯಸ್ ಸಿನಿಮಾ, ನೀವು ಯಾವ್ದೋ ಬೇರೆ ತರ ಮೂಡ್ ಕೊಡಬೇಡಿ. ಹೇಳ್ತೀನಿ. ಪ್ರೆಗ್ನೆಂಟ್ ಟೈಮಲ್ಲೂ ಶೂಟ್ ಮಾಡಿದ್ವಿ, ಮಗು ಆದ್ಮೇಲೆ ಕೂಡ ಶೂಟ್ ಮಾಡಿದ್ವಿ. ಏನಕ್ಕೆ ಹೇಳಿದೆ ಅಂದ್ರೆ, ಮಾಮೂಲಿ ಇವತ್ತೆಲ್ಲ ಡೇ ನೈಟ್ 24 hours ಶೂಟಿಂಗ್ ಪ್ಲಾನ್ ಮಾಡ್ತಾರೆ. ಮೂರ್ತಿ ಅವ್ರನ್ನ ಸ್ವಲ್ಪ ದುಡ್ಡು ಉಳಿಸೋಣ ಅಂತ. ಎಷ್ಟು 6 ತಿಂಗಳಿತ್ತ ಮಗುಗೆ? ಪ್ರೆಗ್ನೆಂಟ್ ಮಗು ಆದ್ಮೇಲೆ ಬಂದಿದ್ದೆ. 2 months ಬೇಬಿ ತಗೊಂಡು ಸೆಟ್ ಬಂದು ಆಕ್ಟ್ ಮಾಡಿದಂತ ಡೆಡಿಕೇಶನ್ ಇರೋರಿಗೆ ಸೌಜನ್ಯ ಅಂತ ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಅಮ್ಮ ಬಂದಿರೋದ ಜೊತೆಗೆ ಮಗುನ ಅಲ್ಲೆಲ್ಲೋ ಕೊಟ್ಬಿಟ್ಟು 2 ತಿಂಗಳು ಮಗು, ಬೇರೆ ಏನು ಫುಡ್ ಕೊಡಕ್ಕಲ್ಲ, ಫೀಡೇ ಮಾಡ್ಬೇಕು.
ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಂಡು ಸೆಟಪ್ ಇರ್ತಾರೆ, ಅಲ್ಲಿ ರಿಕ್ವೆಸ್ಟ್ ಮಾಡಿ ಹೋಗೋದು, ಫೀಡ್ ಮಾಡೋದು, ಬರೋದು, ಆಕ್ಟ್ ಮಾಡೋದು ಮಾಡಿದಾಳೆ ಸೌಜನ್ಯ. ಆಕೆ ಕೂಡ ಒಳ್ಳೇದಾಗ್ಲಿ. ಅಮ್ಮನ ಪಾತ್ರ ಅಂದ ತಕ್ಷಣ ಆ ಎಪಿಸೋಡ್ ನೆನಪು ಬಂತು. 2 ತಿಂಗಳು ಮಗುನ ಸೆಟ್ ಕರ್ಕೊಂಡ್ಬಂದು ಫೀಡ್ ಮಾಡ್ತಾ ಅಲ್ಲಿ ಮಲಗೋದು, ಬರೋದು, ಆಕ್ಟ್ ಮಾಡೋದು, ಅದನ್ನ ನೋಡಿದ್ದೆ. ಹೇಳಿದವರ ತಪ್ಪಾಗುತ್ತೆ ಅಂತ ನೆನಪು ಮಾಡ್ಕೊಂಡು ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ, ಒರಿಜಿನಲ್ ಅಮ್ಮ. ಅಲ್ಲ, ನಾನು ಅದೇ ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ ಕೇಳಿದೆ ಯಂಗೆಸ್ಟ್ ಮದರ್ ಅಂತ, ಈಗ ಪ್ರೂವ್ ಆಯ್ತು ಬಿಡಿ ಸರ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸೌಜನ್ಯ ಅವರೇ, ಥ್ಯಾಂಕ್ ಯು ಯತಿ ಸರ್. ಒಳ್ಳೇದಾಗ್ಲಿ, ಈ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ ಅಂತ ನಾವು ಆಶಿಸ್ತೇವೆ ಸರ್. ಪಿ ಮೂರ್ತಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ನಿರ್ಮಾಪಕರು, ಅನ್ನದಾತರು, ಪ್ರಮುಖವಾಗಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರ್ತಾರೆ. ಈ ಹಿಂದೆ ಸ್ಲಮ್ ಅನ್ನೋಂತಹ ಸಿನಿಮಾ ಮಾಡಿರ್ತಾರೆ, ಬೇರೆ ಬೇರೆ ಸಿನಿಮಾಗಳಲ್ಲಿ ಹೋಗಿ ಸ್ಪೆಷಲ್ ಅಪಿಯರೆನ್ಸ್ ಕೂಡ ಕಾಣಿಸ್ಕೊಂಡಿರ್ತಾರೆ. ಆದ್ರೆ ಒಂದು ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟಿಗೆ ಕೋರ ಮೂಲಕ ಬರ್ತಿದ್ದೀರಿ. ಸೊ ಏನ್ ಹೇಳೋದಕ್ಕೆ ಹೊರಟಿದ್ದೀರಿ, ಎಷ್ಟು ನಿರೀಕ್ಷೆ ಇದೆ? ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕೋರ ಸಿನಿಮಾದ ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಪತ್ರಿಕೆ ಮಾಧ್ಯಮದವರೇ, ಎಲೆಕ್ಟ್ರಿಕ್ ಮಾಧ್ಯಮದವರೇ, ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಾನು ಯಾವಾಗ ಯಾವುದೇ ಕಾರ್ಯಕ್ರಮ ಮಾಡೋದು ನನಗೆ ಸ್ನೇಹ ಬಳಗ ಜಾಸ್ತಿ. ಎಲ್ಲ ಗೆಸ್ಟ್ಗಳನ್ನ ಕರೆಸ್ಬಿಡ್ತೀನಿ, ಅಲ್ಲಿ ಗೆಸ್ಟ್ ಮಾತಾಡ್ತಾರೆ, ಪಾಪ ಆರ್ಟಿಸ್ಟ್ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಯಾವ ಗೆಸ್ಟು ಕರೆಸಿಲ್ಲ. ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮನ್ಸು ಬಿಚ್ಚಿ ಮಾತಾಡ್ಬೇಕಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ರತ್ನಮ್ಮ ಮೂವೀಸ್ ನೀವು ನೋಡಿರ್ತೀರಾ, ನಮ್ಮ ತಾಯಿ ಹೆಸರು, ಅವರ ಆಶೀರ್ವಾದ ಮಾಡಿರ್ತಕ್ಕಂಥ ಸಿನಿಮಾ. ಜೊತೆಗೆ ಕೋರ ಅಂತ ನಾವು ಎಷ್ಟು ಹೇಳೋದಾದ್ರೆ ನನ್ನ ಕಣ್ಮುಂದೆ ಕಾಣಿಸದೆ ಕೊರಗಜ್ಜ ಸ್ವಾಮೀಜಿಗಳು. ಆ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ನಡೆದಿರತಕ್ಕಂಥ ಸಿನಿಮಾ ಇದು ಕೋರ ಸಿನಿಮಾ. ಸೊ ಈ ಸಿನಿಮಾ ಆಲ್ರೆಡಿ ನಿಮ್ಗೆ ಗೊತ್ತು, ಅಶೋಕ್ ಹೋಟೆಲ್ ಟೀಸರ್ ರಿಲೀಸ್ ಮಾಡಿದೆ, ನಮ್ಮ ಧ್ರುವ ಸರ್ಜರ್ ಬಂದು ಮಾಡಿದ್ರು. ಮತ್ತೆ ಟೌನಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡಿದೆ, ಫೀಲಿಂಗ್ ಸಾಂಗು. ಅದಾದ್ಮೇಲೆ ಮೊನ್ನೆ ನವೆಂಬರ್ 23ನೇ ತಾರೀಕು ನಮ್ಮ ಬನ್ನಟ್ಟಿಲಿ ಒಂದು ಒಪ್ಪಿಕೊಂಡೋಳು ಸಾಂಗ್, ಈಗೇನು ನೋಡಿದ್ರು ಆ ಒಂದು ಸಾಂಗ್ನ ಬಿಡುಗಡೆ ಮಾಡಿದೆ. ಸುಮಾರು 50,000 ಜನ ಸೇರಿದ್ರು ಆ ಒಂದು ವೇದಿಕೆಯಲ್ಲಿ. ಇಡೀ ಉತ್ತರ ಕರ್ನಾಟಕ ಜನ ನೋಡಿ ತುಂಬಾ ಖುಷಿ ಪಟ್ರು. ಅದೇ ರೀತಿ ಸುಮಾರು 10 ಲಕ್ಷ ಜನ ಈ ಸಾಂಗ್ನ ನೋಡಿ ಪ್ರತಿಯೊಬ್ಬರು ಒಂದೊಳ್ಳೆ ಮೆಸೇಜ್ ಕಮೆಂಟ್ಸ್ ಹಾಕಿ, ಪ್ರತಿಯೊಬ್ಬರು ಫೋನ್ ಮಾಡಿ ಒಂದೊಳ್ಳೆ ಸಾಂಗ್ ಮಾಡಿದ್ದೀರಾ, ಒಂದು ಅದ್ಭುತ ಮಲೆನಾಡು ಏನು ಆ ಒಂದು ಗ್ರೀನರಿನ ಎತ್ತಿಡ್ತಿದ್ದೀರಾ ಅಂತೇಳಿ ನನಗೆ ಹೇಳಿದ್ರು. ತುಂಬ ಖುಷಿ ಆಯಿತು. ನಾನು ಹೇಳೋದಿಷ್ಟೇ, ಈ ಕೋರ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶ್ರೀ ಅವರು. ಯಾಕಂತ ಹೇಳಿದ್ರೆ ಹಿಂದೆ ನಾನು ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ನಿಮ್ಗೆಲ್ಲ ಗೊತ್ತು. ಅದಾದ್ಮೇಲೆ ಒಂದಷ್ಟು ದಿವಸ ಬೇರೆ ಕೆಲಸದಲ್ಲಿ ಬ್ಯುಸಿ ಇದೆ. ಯಾವುದೋ ಸ್ನೇಹಿತರು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್, ಇನ್ಸ್ಪೆಕ್ಟ್ರು, ಗೆಸ್ಟ್ ರೋಲ್ ಕರೆದ ಹೋಗಿ ಮಾಡ್ತಾ ಇದ್ದು. ಬಟ್ ಅದಾದ್ಮೇಲೆ ಶ್ರೀ ಬಂದ್ಮೇಲೆ ನನ್ಗೆ ಅನ್ನಿಸ್ತು, ಇಲ್ಲ ನಾವು ಆಲ್ರೆಡಿ ಒಂದ್ಸರಿ ಸೋತಿದ್ದೀನಿ ಸ್ಲಮ್ ಅಲ್ಲಿ. ಸೋತ್ಬಿಟ್ಟು ಮತ್ತೆ ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋ ಮಗ ನಾನಲ್ಲ, ಗೆಲ್ಲಲೇಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋತಾಗನೇ ಅವನಿಗೆ ಮತ್ತೆ ಗೆಲುವು ಸಿಗೋದು. ಮತ್ತೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಪಣ ತೊಟ್ಟಾಗ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಶ್ರೀ ಅವರು. ಶ್ರೀ ನನ್ನ ಹತ್ರ ಬಂದಾಗ ಹಣ ಒಂದು ಸಿನಿಮಾ ಚಾನ್ಸ್ ಕೊಡಿ ಮಾಡೋಣ ಅಂತ ಹೇಳಿದಾಗ ನಾನು ಶ್ರೀ ಇಬ್ರು ಕುತ್ಕೊಂಡು ತುಂಬಾ ಡೀಪಾಗಿ ಡಿಸ್ಕಷನ್ ಮಾಡುದು. ಅಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ, ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಪ್ರೊಡ್ಯೂಸರು ಅವ್ರಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಆರ್ಟಿಸ್ಟು, ಆಯ್ತಾ, ಸೆಟ್ ವರ್ಕು, ಪೋಸ್ಟ್ ಪ್ರೊಡಕ್ಷನ್, ಎಲ್ಲಾ ಡಿಪಾರ್ಟ್ಮೆಂಟ್ ಗೊತ್ತಿರಬೇಕು. ಪ್ರೊಡ್ಯೂಸರ್ ಆದವ್ರು ಯಾವತ್ತು ಹೋಗಿ ನಾನು ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು ಕ್ಯಾರನಲ್ಲಿ ಕೂತ್ಕೊಂಡ್ಬಿಟ್ರೆ ಆ ಸಿನಿಮಾ ಯಾವತ್ತು ಹೆಸರು ಬರಲ್ಲ. ನಾನು ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದ್ದೀನಿ. ಊಟ ಬಡಿಸಿದ್ದೀನಿ, ನೀರು ತಂದಿದ್ದೀನಿ, ಕ್ಯಾಮ್ರಾ ಎತ್ಕೊಂಡು ಹೋಗಿದ್ದೀನಿ, ಸೆಟ್ ಅಲ್ಲಿ ಮಳೆ ಹೊಡೆದಿದ್ದೀನಿ, ಚಡ್ಡಿ ಹಾಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಎಂತೆಂತ ಕಲಾವಿದರು ಅವ್ರಿಗೆಲ್ಲ ಹೋಗಿ ಸುಸ್ತಾದಕ್ಕೂ ಅವ್ರಿಗೆ ಎಂಕರೇಜ್ ಮಾಡೋದು, ಬಂದ್ರಪ್ಪ ಮಾಡ್ರಪ್ಪ ಅಂತ ಹೇಳಿ ನೈಟ್ ಅಂಡ್ ಡೇ ವರ್ಕ್ ಮಾಡಿದೀವಿ. ಆ ಶ್ರಮನೇ ಇವತ್ತು ಕೋರ ಸಿನಿಮಾ ಇವತ್ತು ನೀವೆಲ್ಲ ಮೆಚ್ಕೊಳ್ಳೋಂಥ ಒಂದು ಸಿನಿಮಾ ಆಗಿರೋದು. ಸೊ ಈ ಸಿನಿಮಾಗೆ ನಾಯಕರಾಗಿ ನಮ್ಮ ಕಿಟಿ, ನಿಮ್ಗೆಲ್ಲ ಗೊತ್ತು, ಸುನಾಮಿ ಕಿಟಿ ಒಂದು ಏನು ರಿಯಾಲಿಟಿ ಶೋದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬೆಳೆದಂತ ಹುಡುಗ. ಇವತ್ತು ನನ್ನ ಹತ್ರ ಬಂದಾಗ ಸಿನಿಮಾ ಮಾಡಿ ಅಂತ ಹೇಳಿದಾಗ ಕಿಟಿ ಒಂದು ಲೈಫ್ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಚರಿಷ್ಮಾ ಅವರು ಪಾಪ ಬಂದಾಗ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಚರಿಷ್ಮಾ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೆ ಅಂತ ಹೇಳಿ.
ಫಸ್ಟ್ ಸಿನಿಮಾ ಆಕ್ಚುಲಿ ಕೋರ ಸಿನಿಮಾ ಚರಿಷ್ಮಾಗೆ ಚಾನ್ಸ್ ಕೊಟ್ಟಿರೋದು. ಅದರಿಂದ ಯಾವ ಸಿನಿಮಾನು ಮಾಡಿಲ್ಲ. ನಮ್ಮ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಬೇರೆ ಸಿನಿಮಾ ಸ್ಟಾರ್ಟ್ ಆಯ್ತು. ಬಟ್ ಹಂಗೆ ಅದಾದ್ಮೇಲೆ ನಿಜವಾಗ್ಲೂ ನಾನು ಎಲ್ಲೇ ಶೂಟಿಂಗ್ ಸ್ಪಾಟ್ ಕರೆದ್ರು ಕೂಡ, ಏನೇ ಕೆಲಸ ಆದ್ರೂ ಕೂಡ ಬಂದು ಚರಿಷ್ಮಾ ಅವರು ಶೂಟಿಂಗ್ ನ ಮಾಡಿಕೊಟ್ಟು ಹೋಗ್ತಾರೆ. ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಆಕ್ಟ್ರು. ಬಟ್ ಒಂದೇನಪ್ಪ ಅಂದ್ರೆ ಫೋನ್ ಮಾಡಿದಾಗ ಸಡನ್ ಫೋನ್ ಎತ್ತಲ್ಲ, ಅದೊಂದು ಬೇಜಾರಿದೆ. ಸೊ ಅದಾದ್ಮೇಲೆ ಇದು ನಮ್ಮ ಸಿನಿಮಾದಲ್ಲಿ ನಾವು ಒಂದು ತಂಡ ಇದೀವಿ ಗೊತ್ತಾ, ಮಟಣ್ಣ ಆಗಿರ್ಬೋದು, ಮುನಿ ಆಗಿರ್ಬೋದು, ನಮ್ಮ ಗಣೇಶನ್ ಆಗಿರ್ಬೋದು, ಯತಿರಾಜ್ ಆಗಿರ್ಬೋದು, ಮತ್ತೆ ಎಡಿಟರ್ ನಮ್ಮ ಸೆಲ್ಲಮ್ಮು, ಗಿರೀಶು, ಸೆಲ್ಲಮ್ಮು, ನಮ್ಮ ಸಾಹಿತ್ಯ ರೇವಣ್ಣ ನಾಯಕು. ಸೊ ಎಲ್ಲ ಒಂದು ಟೀಮು. ಬಟ್ ನಾನು ಹೇಳ್ತಾ ಇದ್ದೆ ಯಾವಾಗಲಷ್ಟೇ, ಯಾರು ನೀವು ಆಕ್ಟ್ ಮಾಡ್ತಿರೋ ನೀವು ಬಂದ್ರಪ್ಪ. ಯಾಕಂದ್ರೆ ಕಲಾವಿದರಿಗೆ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು. ದುಡ್ಡು ಬೇಕು ಜೀವನಕ್ಕೆ. ಬಟ್ ನನ್ನ ಸಿನಿಮಾದಲ್ಲಿ ದುಡ್ಡುಗೋಸ್ಕರ ಆಕ್ಟಿಂಗ್ ಮಾಡಬೇಡ್ರಿ. ಈ ಸಿನಿಮಾನ ಗೆಲ್ಲಿಸ್ಲೇಬೇಕಂತ ಆಕ್ಟಿಂಗ್ ಮಾಡಿ. ಆವಾಗ ಖಂಡಿತ ನಾವು ಅದನ್ನ ಏನೋ ಒಂದು ಸಾಧನೆ ಮಾಡುವ ಅಂತೇಳಿ ಪಾಪ ನಮ್ಮ ಎಲ್ಲ ಟೀಮು ಮಲೆನಾಡು ಸಕಲೇಶ್ವರ ಶೂಟಿಂಗ್ ಮಾಡುದು, ಹೊರನಾಡ ಶೂಟಿಂಗ್ ಮಾಡುದು, ನಿಂತ್ಕಲ್ಲಲ್ಲಿ ಶೂಟಿಂಗ್ ಮಾಡುದು, ಚಿಕ್ಕಮಂಗ್ಳೂರಲ್ಲಿ ಮಾಡುದು. ಅಲ್ಲೆಲ್ಲ ಫುಲ್ಲು ಮಳೆ ಜಿಗ್ನೆಗಳು ಕರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯ ಮಾಡುದು. ನಿಂತ್ಕೊಳ್ಳಕ್ಕೆ ಸರ್ ನಿಜವಾಗ್ಲೂ ಒಂದು ಟೈಮ್ ಊಟ ಇಲ್ಲ, ಕ್ಯಾಮ್ರಾ ತಗೊಂಡು ಕಾಡಲ್ಲಿ ಹೋಗ್ಬೇಕು, ಫುಲ್ಲು ಮಳೆ ಆಯ್ತಾ. ಈಗೇನು ಈ ಸಾಂಗ್ ನೋಡಿದ್ರ, ಆ ಸಾಂಗು ನಾವು ಚಿಕ್ಕಮಂಗ್ಳೂರು ಶೂಟಿಂಗ್ ಮಾಡ್ಬೇಕಾರೆ ಒಂದು ಫಾಲ್ಸ್ ನೋಡಿದ್ದೀರಾ, ಸುಮಾರು ಇಲ್ಲಿಂದ ಒಂದು ಮೇ ಬಿ ಒಂದು 300 ಹೈಟ್ ಇರಬೇಕು. ಅಲ್ಲಿ ವಿತೌಟ್ ಸಪೋರ್ಟ್ ಸೌಜನ್ಯ ಮತ್ತೆ ಕಿಟಿ ನಿಂತಿದ್ದು. ನನಗೆ ಕೆಳಗಡೆ ಕಾಲೆಲ್ಲ ಶೇಕ್ ಆಗ್ತದೆ. ಸರಿ ಚರಿಷ್ಮಾ, ನಾನು ಹೇಳ್ತಾ ಇದ್ದೀನಿ, ಶ್ರೀ ಬೇಡ, ಅಷ್ಟು ಮೇಲೆ ನಿಲ್ಸ್ಬೇಡ್ರಿ, ಬೇಡ ಬೇಡ ಅಂತ. ಯಾಕಂದ್ರೆ ಸಿನಿಮಾ ಘಟನೆಗಳು ನೋಡಿರ್ತೀವಿ. ಬಟ್ ಆದ್ರೂ ಕಿಟ್ಟಿ ಒಂದು ಮಂಡತನ ಇಲ್ಲಣ್ಣ, ನಾವು ನಿಂತ್ಕೊಳ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಪಾಪ ನಿಂತ್ಕೊಂಡು ತುಂಬಾ ಶ್ರಮ ಪಟ್ರು. ಒಂದ್ ಹೇಳ್ತೀನಿ ಕೇಳಿ, ಕಿಟ್ಟಿ ಬಂದ್ಬಿಟ್ಟು ಇವಾಗ ಕಣ್ಣು ಬಿಡ್ತಾರೋ ಒಂದು ಹುಡುಗ. ಬಟ್ ಕೆಲಸದಲ್ಲಿ ಮಾತ್ರ ನಿಜವಾಗ್ಲೂ ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಫೈಟ್ ಅಲ್ಲಂತೂ ಸ್ಟೆಂಟ್ ಅಲ್ಲಿ ನಿಜವಾಗ್ಲೂ ಯಾವ್ದು ಡೂಪ್ ಇಲ್ಲ, ರೋಪ್ ಇಲ್ಲ, ಏನಿಲ್ಲ, ಸಖತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ. ಮತ್ತೆ ಕೆಲವೊಂದು ಟೈಮಲ್ಲಿ ಕತ್ಕಲ್ಲ ಏಟ್ ಬಿದ್ದಲ್ಲೂ ಕೂಡ ನಾವೆಲ್ಲ ಶೂಟಿಂಗ್ ನಿಂತೋಯ್ತು ಅಂತ ತಿಳ್ಕೊಂಡಿದ್ದು. ಬಟ್ ಅದು ಕೆಲಸ ಮಾಡಿದ್ದೇನೆ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಈಗೇನ್ ನೀವು ಒಪ್ಪಿಕೊಂಡಳು ಸಾಂಗ್ ನೋಡಿದ್ದೀರಾ, ಆ ಸಾಂಗು ತುಂಬಾ ಮೂಡ್ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ. ಮತ್ತೆ ಈ ಸಾಂಗ್ ಮಾಡ್ಬೇಕಾದ್ರೆ ಒಂದು ಘಟನೆ ನಡೀತು. ಚರಿಷ್ಮಾ ಮತ್ತೆ ಕಿಟ್ಟಿನ ಒಂದು ಬೆಟ್ಟದ ತುದಿ ನಿಲ್ಸಿರ್ತೀವಿ. ಅಲ್ಲೊಂದು 500 ಅಡಿ ಒಂದು ಏನು ಡೆಪ್ತ್ ಆಳ ಇದೆ. ನಾನು ಹೇಳ್ತಾ ಇರ್ತೀನಿ ಕಿಟ್ಟಿಗೆ, ಕಿಟಿ ಸೆಟ್ಟಲ್ಲಿ ತಮಾಷೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅವರಿಬ್ರು ಪಾಪ ಕಾರಲ್ಲಿ ಕುತ್ಕೊಂಡ್ರು. ಅವಾಗ ಎಲ್ಲಿ ಕ್ಯಾಮನ್ಗೆ ಒಂದ್ ಕಡೆ ನಮ್ಮ ಡೈರೆಕ್ಟ್ರು ಮೇಲ್ ಬಾ ಅಂತಾರೆ, ಕ್ಯಾಮ್ರಾಮನ್ ಹಿಂಗ್ ಬಾ ಅಂತಾರೆ, ಆ ಕೊರಿಯೋಗ್ರಾಫರ್ ರಾಜು ಮಾಸ್ಟರ್ ಹಿಂಗ್ ಬಾ ಅಂತಾರೆ. ಅವನಿಗೆ ಪಾಪ ಕನ್ಫ್ಯೂಷನ್ ಆಗುತ್ತೆ. ಆ ಎಲ್ಲಿ ಕ್ಯಾಮು ಬರ್ತಾ ಇನ್ನೇನು ಮುಖದ ಹತ್ರ ಬಂದು ಮೇಲ್ ಹೋಗ್ಬೇಕಾಯ್ತು. ಡೈರೆಕ್ಟ್ ಬಂದು ಕಣ್ಣು ಹೊಡಿತು ಕಿಟ್ಟಿಗೆ. ಕಣ್ಣು ಹೊಡೆದಟ್ಟಿಗೆ ಅಮಾತ ಪಾಪ ಅವನು ರೈಟ್ ಅಲ್ಲಿ ಬೀಳೋ, ಲೆಫ್ಟ್ ಅಲ್ಲಿ ಬಿದ್ದ. ರೈಟ್ ಅಲ್ಲಿ ಬಿದ್ದ ನಮ್ಮ ಮುಂದೆ ಕಿಟ್ಟಿ ಇರ್ತಿರ್ಲಿಲ್ಲ. ಇಂಥ ಒಂದು ಘಟನೆ ನಡೀತು. ಸೊ ಅದಾದ್ಮೇಲೆ ನಮ್ಗೆ ತುಂಬಾ ನೋವಾಯ್ತು, ಏನಪ್ಪಾ ಇದೆಲ್ಲ ಆಗುತ್ತಲ್ಲ ಅಂತೇಳಿ. ಸೊ ಏನೇ ಸಮಸ್ಯೆ ಆದ್ರೂ ಕೂಡ ಸಿನಿಮಾ ಟೋಟಲ್ ಆಗಿ ಒಳ್ಳೆ ಔಟ್ಪುಟ್ ಬಂದಿದೆ. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾರೆ ಏನೋ ಒಂದು ಬಜೆಟ್ ಸಿನಿಮಾ ಮಾಡಿ ನಾವು ಕರ್ನಾಟಕ ರಿಲೀಸ್ ಮಾಡ್ಬಿಡಪ್ಪ, ಟೆನ್ಷನ್ ಸಾಕು, ಪ್ರೊಡ್ಯೂಸರ್ಸ್ ಅವಸರನೇ ಬೇಡ, ಗೊತ್ತಲ್ಲ ಪ್ರೊಡ್ಯೂಸರ್ ಎಷ್ಟು ಕಷ್ಟ ಇದೆ ಅಂತೇಳಿ ನಾನು ಪ್ಲಾನ್ ಮಾಡಿದೆ. ಬಟ್ ಸಿನಿಮಾ ಮಾಡ್ತಾ ಆಮೇಲೆ ನಾನು ಡೈರೆಕ್ಟರ್ ಮಾಡಿದೆ, ಇಲ್ಲ ಶ್ರೀ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಕ್ಕೆ ಇಲ್ಲಿ ಯಾರು ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಎಲ್ಲ ಹೆಂಗ್ರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಂತಿದ್ದು. ಸೊ ನಮಗೆ ಒಂದೊಂದು ಸೀನು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕಿಂಗ್, ಫೈಟ್, ಇನ್ನೊಂದು ಮತ್ತೊಂದು ನೋಡ್ತಾ ಪ್ಯಾನ್ ಇಂಡಿಯಾ ಅನೌನ್ಸ್ ಮಾಡುದು. ಹೋದ್ ತಿಂಗಳು ನಾನು ರೆಡಿ ಆಗ್ಬಿಟ್ಟಿದೆ, ಇಲ್ಲಪ್ಪ ಸೆನ್ಸರ್ ಆಯ್ತು, ಸಿನಿಮಾ ರಿಲೀಸ್ ಮಾಡೋಣ ಅಂತ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ಏನೋ ನಮ್ಮ ಕೊರಗಾಜಿನ ಆಶೀರ್ವಾದ. ಇಮಿಡಿಯೇಟ್ ಆಗಿ ತೆಲುಗು ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡೋರು, ಸರ್ ನಾವು ನಿಮ್ಮ ಸಿನಿಮಾ ನೋಡ್ಬೇಕಂತ ಹೇಳಿ. ಮಿರಾಜ್ ಮಾಲ್ ಸಿನಿಮಾ ಆಗ್ತದೆ. ಸಿನಿಮಾ ನೋಡೋದಕ್ಕೆ ಬಾಲಾಜಿ ಸರ್ ನಮ್ಮನ್ನ ತಪ್ಕೊಂಡ್ಬಿಟ್ರು. ಏನ್ ಸರ್ ಇಂಥ ಸಿನಿಮಾ ಮಾಡಿರ ಅಂತೇಳಿ. ಅವತ್ತೇ ಮಾರೇಸ್ ಅಗ್ರಿಮೆಂಟ್ ಹಾಕೊಂಡ್ರು. ತೆಲುಗು ಮತ್ತೆ ತಮಿಳು 2 ಅಗ್ರಿಮೆಂಟ್ ಆಯ್ತು. ಅಗ್ರಿಮೆಂಟ್ ಹಾಕೊಂಡು ಈಗ ಆಲ್ರೆಡಿ ಎಲ್ಲಾ ವರ್ಷಲ್ಲೂ ಡಬ್ಬಿಂಗ್ ನಡೀತದೆ. ಆಲ್ಮೋಸ್ಟ್ ಸಾಂಗು ಮುಗಿಸಿದ್ದಾರೆ. ಸೊ ನನಗೆ ಅಲ್ಲಿ ಸ್ವಲ್ಪ ಎನರ್ಜಿ ಸ್ಟಾರ್ಟ್ ಆಯ್ತು ನಮ್ಗೆ. ಇಲ್ಲ ನಾವೇನೊಂದು ಸಾಧನೆ ಮಾಡಕ್ ಕೊಟ್ಟಿದ್ದೀವಪ್ಪ ಅಂತೇಳಿ. ಸೊ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಪೇಮೆಂಟ್ ಅಂತ ತೊಂದರೆ ಬಂದಾಗ ನಮ್ಮ ಅಣ್ಣ ಪಿ ಚೆಲುವರಾಜು ನನಗೆ ಸಾಥ್ ಕೊಟ್ರು. ಯಾಕಂದ್ರೆ ಇಷ್ಟು ದೊಡ್ಡ ಬಂಡವಾಳ ನಾವ್ ಎಲ್ಲಿ ತರೋದು ಇವತ್ತಿನ ದಿನಲ್ಲಿ ಅಂತ ಹೇಳಿ ನಮ್ಮ ಅಣ್ಣವರು ಕೋ ಪ್ರೊಡ್ಯೂಸರ್ ಆಗಿ ಅವರು ಒಂದು ಮನೆ ಮಾರಿದ್ರು, ಒಂದು 80 lakhsಗೆ. ಆ ದುಡ್ಡನ್ನ ತಂದು ನನ್ ಕೈಲಿ ಕೊಟ್ರು. ನನ್ನ ತಮ್ಮ ಏನೋ ಸಿನಿಮಾ ಮಾಡ್ತಿದ್ಯಾ, ಮಾಡು, ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ನಮ್ಮ ಮುರುಘಾ ಅವರು, ನಮ್ಮ ಸ್ನೇಹಿತರು, ಮತ್ತೆ ನಂಜಪ್ಪ ಅಂತಿದ್ದಾರೆ, ಅವರು ಸುಮಾರು ಜನ ಫ್ರೆಂಡ್ಸ್ ಅವ್ರಿಗೆ ದುಡ್ಡಿನ ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನಾವೆಲ್ಲೂ ಅಷ್ಟೇ 4 ಫೈಟ್ ಮಾಡಿದ್ದೀವಿ. ನಮ್ಮ ಚಿನ್ನಿ ಮಾಸ್ಟರ್ ಫೈಟ್ ಮಾಸ್ಟರ್ ಒಂದೊಂದು ಫೈಟು ತುಂಬಾ ಅದ್ಭುತ ಮಾಡಿದ್ದಾರೆ.
ಆಮೇಲೆ ಎಲ್ಲೂ ಬೇಜಾರು ಅನ್ಸಿಲ್ಲ. ಮತ್ತೆ ನಮ್ಮ ಸಿನಿಮಾದಲ್ಲಿ ನೀವು ನೋಡ್ಬೋದು 80% ಸೆಟ್ ವರ್ಕ್ ಇದೆ. 80 ನೀವು ಯಾವ ಸೀನ್ ತಗೊಂಡು ಸೆಟ್, ಅದಕ್ಕೆಲ್ಲ ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿರೋದು ಸೆಟ್ ವರ್ಕ್ ನಮ್ಮ ಜಿನೇಂದ್ರ ಅವರು. ಒಳ್ಳೆ ಒಂದು ಕಮ್ಯುನಿಟಿಗೆ ಒಳ್ಳೊಳ್ಳೆ ಸೆಟ್ ಹಾಕೊಟ್ರು. ಸೊ ಒಟ್ಟಾರೆ ಟೋಟಲ್ ಆಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ರು ನಾವೇನೋ ಒಂದು ಬಂದು ಪೇಮೆಂಟ್ ಇಸ್ಕೊಳ್ಬೇಕು ಅಂತ ಸಿನಿಮಾ ಮಾಡಿಲ್ಲ. ಈ ಸಿನಿಮಾ ಗೆಲ್ಲಿಸ್ಲೇಬೇಕಂತ ಹೇಳಿ ಈ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ನಿಜ ತುಂಬಾ ಖುಷಿ ಆಗ್ತದೆ. ಎಲ್ಲ ಪತ್ರಿಕಾ ಮಿತ್ರರನ್ನು ಬೇಡ್ಕೊಳ್ಳೋದಿಷ್ಟೇ, ತುಂಬಾ ಕಷ್ಟಪಟ್ಟು ನಮ್ಮ ನೆಲ ಮೂಲದ ಕತೆ, ಮಣ್ಣಿನ ಕತೆ, ಏನು ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ರಿಯಲ್ ಕತೆ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಇದರಲ್ಲಿ ಒಳ್ಳೆ ಸಾಂಗ್ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಸೆಂಟಿಮೆಂಟ್ ಇದೆ. ನೀವು ಸಿನಿಮಾ ನೋಡ್ಕೊಂಡು ಈಚೆ ಬಂದ್ರೆ ಸೂಪರ್ ಅಂತ ಹೇಳ್ತೀರ. ಅಂತ ಒಂದು ಸಿನಿಮಾ 100% ನೀವೆಲ್ಲ ಆಶೀರ್ವಾದ ಮಾಡಬೇಕು. ಮತ್ತೆ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದಂತ ಎಲ್ಲ ಕಲಾವಿದರು, ನಮ್ಮ ಧ್ರುವ ಸರ್ಜರ್ ಆಗಿರ್ಬೋದು, ನಮ್ಮ ಪ್ರಶಾಂತ್ ಆಗಿರ್ಬೋದು, ಮತ್ತೆ ಫಿಲಿಂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಬಾಮರೀಸು, ಸುರೇಶ್ ಅವರು, ಹಲವಾರು ಸ್ನೇಹಿತರು, ನಮ್ಮ ಆನಂದ್ ಗುರುಜಿ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಮತ್ತೆ ಈ ಸಿನಿಮಾ ನೋಡಿ ನಮ್ಮ ಏನು ಬಾಲಾಜಿ ಸಾರು ನಿನ್ನೆ ಒಂದು ತೆಲುಗು ಸಿನಿಮಾಗೆ ಮೇನ್ ವಿಲನ್ ಆಗಿ ನನ್ನನ್ನ ಆಯ್ಕೆ ಮಾಡ್ಕೊಂಡು, ಅದು ತುಂಬಾ ಖುಷಿ ಕೊಡ್ತದೆ ನನಗೆ. ಯಾಕಂತ ಹೇಳಿದ್ರೆ ನಾನು ಏನು ಪ್ರೊಫೆಷನಲ್ ಕಲಾವಿದ ಅಲ್ಲ, ಬಟ್ ಆದ್ರೂ ಮಧ್ಯದಲ್ಲಿ ನಮ್ದು ವ್ಯವಹಾರ ಮಾಡ್ಕೊಂಡು ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು ಬಂದೆ. ಅದರಲ್ಲೂ ನಮ್ಮನ್ನ ಗುರ್ಸಿ ಇವತ್ತು ಪರಭಾಷೆಯಲ್ಲಿ ಆಕ್ಟ್ ಮಾಡ್ಕೊಂಡಿರಲ್ಲ ಸರ್, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಸರ್, ಬಾಲಾಜಿ ಸರ್. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಬೆಳೆಸ್ಬೇಕು, ಗೆಲ್ಲಿಸ್ಬೇಕು. ನಾನು ನಿಮಗೆ ಲೇಟ್ ಮಾಡಲ್ಲ. ಜನವರಿ 1st ವೀಕ್ ಅಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಪರಭಾಷೆಗಳಲ್ಲಿ ಇಡೀ ರಾಷ್ಟ್ರದಂತ ಕೋರ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಿದೆ. ದಯವಿಟ್ಟು ಎಲ್ಲ ನೋಡಿ ಸ್ವಲ್ಪ ನಮ್ಮ ಸಿನಿಮಾನ ಬೆಳೆಸ್ಬೇಕಂತ ಹೇಳಿ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ನಿರ್ಮಾಪಕರೇ, ನಿಮ್ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾವು ಆಶಿಸ್ತೇವೆ. ಆಲ್ ದಿ ವೆರಿ ಬೆಸ್ಟ್ ಸರ್, ಕೋರಗ್ ಒಳ್ಳೆದಾಗಿ. ಥ್ಯಾಂಕ್ ಯು. ಸರ್ ಏನ್ ಗೊತ್ತಾ, ಫಸ್ಟ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದೆ, 2 ಕೋಟಿ ಬಂಡವಾಳ ಹಾಕಿದೆ. ಸೊ ಅದು ಸಿನಿಮಾ ಗೆಲ್ಲಿಲ್ಲ. ಅವಾಗ ಅನ್ನಿಸ್ತು ನಾವು ಫಿಲ್ಮ್ ಲ್ಯಾಂಡ್ ಬಂದ್ಬಿಟ್ಟು ಯಾಕೆ ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ದಿಲ್ಲ. ಇಲ್ಲ, ನಾನು ಎಲ್ಲಿ ಸೋತೆ ಅದು ಗೆಲ್ಲೇಬೇಕಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡಿದೆ. ಶ್ರೀ ಅವ್ರಿಗೆ ಹೇಳ್ದೆ, ಶ್ರೀ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ, ನೀನ್ ಯಾರು ಒಳ್ಳೆ ವಿಲನ್ ತೋರಿಸು, ಶೋಭರಾಜು ಇಲ್ಲ ಪ್ರಕಾಶ್ ರಾಜ್ ಯಾರು ಹೇಳಪ್ಪ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಶ್ರೀಗೆ ಹೇಳ್ದೆ. ಸೊ ಅವಾಗ ನನ್ಗನ್ನಿಸ್ತು ನಮ್ಗೆ ಯಾರು ಪ್ಲಾಟ್ಫಾರ್ಮ್ ಕೊಡಲ್ಲ, ನಮ್ಮ ಪ್ಲಾಟ್ಫಾರ್ಮ್ ನಾವೇ ಉತ್ಪತ್ತಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಆಯ್ತಾ, ನನಗೆ ಈ ಮಟ್ಟಕ್ಕೆ ನಾನು ಆಕ್ಟಿಂಗೇ ಬೇಡ ಅನ್ನೋ ಆಕ್ಟಿಂಗ್ ತಂದಿರೋದು ನಮ್ಮ ಶ್ರೀ ಅವರು. ನನ್ನನ್ನ ಲಾಡ್ಜ್ ಅಲ್ಲಿ ಕೂಡ ಹಾಕೊಂಡು ನನ್ನ ಕೈಲಿ ಆಕ್ಟಿಂಗ್ ಮಾಡಿಸಿದಾರೆ. ನೈಟ್ ಅಂಡ್ ಡೇ, ಅಣ್ಣ ಹಿಂಗ್ ಬರ್ಬೇಕು, ಹಂಗ್ ಬರ್ಬೇಕು, ಕಣ್ಣು ಹಿಂಗ್ ಬಿಡ್ಬೇಕು, ಮೀಸಿ ಹಿಂಗ್ ತಿರ್ಸ್ಬೇಕು. ಆಮೇಲೆ ಸರ್ ನೋಡಿ, ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಎಲ್ಲ ವಿಲನ್ಗಳು ಲಾಂಗ್ ಹಿಡಿತಾರೆ. ಲಾಂಗ್ ಹಿಡ್ದು ಚಾಕು ಚುಚ್ಚಿದ್ರೆ ವಿಲನ್. ಬಟ್ ನನ್ನ ಕೈಲಿ ಯಾವ ಲಾಂಗ್ ಹಿಡ್ಸಿಲ್ಲ ಸರ್. ಒಂದೇ ಒಂದು ಇಂಟ್ರಡಕ್ಷನ್ ಫೈಟ್ ಅಲ್ಲಿ ಒಂದು ಸಿಗರೇಟ್ ಕೊಡ್ತಾರೆ, ಚುಟ್ಟ ಬಾಯಿಲಿ ಇಟ್ಕೊಂಡು ಪಂಚೆ ಕಟ್ಕೊಂಡು ಎಂಡ್ ತನಕ ಸಿಗರೇಟ್ ಬಾಯಿಲೇ ಇರ್ಬೇಕು. ಯಾವ ಲಾಂಗ್ ಮಚ್ಚಿಸಿಲ್ಲ, ಕೈಯಲ್ಲೇ ಫೈಟ್ ಮಾಡಿಸ್ತಾರೆ, ವರ್ಮಾಕಲೆ ಅಂತ ಹೇಳ್ತಾರಲ್ಲ. ಸೊ ಅದರಲ್ಲಿ ಫೈಟ್ ಮಾಡಿಸಿ ತುಂಬಾ ಅದ್ಭುತವಾಗಿ ಆ ಫೈಟ್ ನ ಎಕ್ಸ್ಪೋಸ್ ಮಾಡಿದ್ದಾರೆ. ನಾನೇನಾದ್ರು ಇವತ್ತು ಪಿ ಮೂರ್ತಿ ಒಂದು ಒಳ್ಳೆ ಕಲಾನಾಯಕನಾಗಿ ಬರ್ತೀನಿ, ಮುಂದೆ ಇನ್ನ ಒಳ್ಳೊಳ್ಳೆ ಫಿಲಮ್ ಮಾಡ್ತೀನಿ ಅಂತ ಕಾರಣನೇ ನಮ್ಮ ಒಟ್ಟಾಶ್ರೀ ಅವರು. ಆಯ್ತಾ, ಆಮೇಲೆ ಶ್ರೀಗೆ ಹೇಳ್ಬಿಟ್ಟಿದ್ದೀನಿ, ಶ್ರೀ ನೀನ್ ಸಾಯ ತನಕ ನೀನ್ ಯಾವ ಸಿನಿಮಾ ಮಾಡು, ನಾನು ಯಾವುದೇ ಸಿನಿಮಾ ಮಾಡಿದ್ರು ನೀನೇ ಅದಕ್ಕೆ, ನೀನ್ ಮನೇಲಿ ಇದ್ರು ಬಿಡಲ್ಲ, ನೀನ್ ಎತ್ತಾಕೊಂಡ್ ಸಿನಿಮಾ ಮಾಡಿಸ್ತೀನಿ. ಸೊ ಹಾಗಾಗಿ ಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನನ್ನ ಹತ್ರ ಶ್ರೀ ಅಣ್ಣ ನಾನು ಸಿನಿಮಾ ಮಾಡ್ತೀನಿ, ನನ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಬಂದು ಮನುಷ್ಯನೇ ಅಲ್ಲ. ಆಯ್ತಾ ಅಣ್ಣ, ತುಂಬಾ ಹೊಟ್ಟೆಸ್ಕೊಂಡಿದ್ದೀನಿ, ಹೊರಟ ಲವ್ ಯು ಮಾಡಿದೆ. ಅದಾದ್ಮೇಲೆ ಯಾವ್ದು ನಂಗೆ ಯಾವ್ದು ಬ್ರೇಕ್ ಸಿಕ್ಕಿಲ್ಲ, ಏನೋ ನಂಗೆ ಜೀವನನೇ ಬೇಡ ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರು. ಅವಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಗೆ ನಾನು ರಿಲೀಸ್ ಆದ್ಮೇಲೆ ಹೇಳ್ಬೇಕಂತಿದೆ, ಬಟ್ ಇವತ್ತು ಹೇಳ್ಬಿಡ್ತೀನಿ ಕೇಳಿ. ನನ್ನ ಆಫೀಸಲ್ಲಿ ಒಂದು ಡೈರಿ ಇದೆ, ಶ್ರೀ ಪರಿಚಯ 1 ಅವರ್ ಆಯ್ತು. 1 ಅವರ್ ಆದ್ಮೇಲೆ ನಾನು ಹೇಳಿದೆ, ಶ್ರೀ ನನ್ನ ಹತ್ರ ಇವತ್ತು 1 ರೂಪಾಯಿ ದುಡ್ಡಿಲ್ಲ, ನೀನೇ ಡೈರೆಕ್ಟರ್, ನಾನೇ ಪ್ರೊಡ್ಯೂಸರ್, ಕಿಟಿನೇ ಹೀರೋ ಅಂತ ಹೇಳಿ 3 ಜನ ಇದು ಆಫೀಸಲ್ಲಿ. ಆಯ್ತಾ, ಅವತ್ತು ಈ ತರ ಮಾತಾಡ್ಬಿಟ್ಟು ನಮ್ಮ ಹುಡುಗನ್ ಕರ್ಬಿಟ್ಟು ಡೈರಿ ತರಿಸ್ದೆ. ನಾನು ಹೇಳ್ದಂಗೆ ಬರೀ ಅಂದ. ಒಟ್ಟಾಶ್ರೀ ಡೈರೆಕ್ಷನ್ ಮಾಡ್ತಾರೆ, ಪಿ ಮೂರ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಸುನಾಮಿ ಕಿಟ್ ನೀರ್ ಹಾಕ್ತೇನೆ. ಈ ಸಿನಿಮಾ 100 days ಹಿಟ್ ಆಗುತ್ತೆ, ಕೋರ ಸಿನಿಮಾ. ಕಿಟಿಗೆ 5 ಸಿನಿಮಾ ಬುಕ್ ಆದ್ರೆ ಇದು ಸತ್ಯ ಅಂತ ಹೇಳಿ ಬರೀ ಅವತ್ತು ಬರ್ಸಿದ್ದೀನಿ. ಇವತ್ತು ಡೈರಿ ಇದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಕಣ್ಮುಂದೆ ಒಂಥರ ನನಗೆ ಇದು ನಿಜಾನ ಅನ್ಸ್ತದೆ. ಅವತ್ತೇನು ಬರುತ್ತೋ ಅದೇ ರೀತಿ ಇವತ್ತು ಸಿನಿಮಾ ಕಂಪ್ಲೀಟ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಆಯ್ತು, ರಿಲೀಸ್ ಆಗುತ್ತೆ. ಶ್ರೀ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ
ಒಂದೊಳ್ಳೆ ಬ್ರೇಕ್ ಸಿಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ ನನ್ನ ಗೆಳೆಯ ಆಪ್ತ ಗೆಳೆಯ ಹೊರಟ ಪ್ರಶಾಂತ್, ನಿನಗೆ ತುಂಬ ಅಭಿನಂದನೆಗಳು. ಎಲ್ಲರೂ ಹೊರಟಾಟು ಅಂತ ಬಂದವರೆಲ್ಲ ಕೇಳ್ತಿದ್ದಾರೆ. ಖಂಡಿತ ಆದಷ್ಟು ಬೇಗ ಮಾಡೋಣ. ಮೊದಲನೇದಾಗಿ ನನ್ನ ಯಾಕಂದರೆ ಪ್ಯಾನ್ ಇಂಡಿಯಾ ಅನ್ನೊಂದು ಸುಮ್ಮನೆ ಏನೋ ಪ್ಯಾನ್ ಇಂಡಿಯಾ ಏನಾಗಿದೆ ಅಂದರೆ ಇವಾಗೆಲ್ಲ ಅದೊಂದು ಯಾರೇ ಕೇಳಿದ್ರೆ ಏನು ಮಾಡ್ತಿದ್ಯಾ ಪ್ಯಾನ್ ಇಂಡಿಯಾ ಅದಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಅಣ್ಣೂರ ಕಾಲದೂ ಇದೆ. ಈಗ ಅದೇನೋ ಲೇಟೆಸ್ಟಾಗಿ ಎಲ್ಲ ಕಡೆ ಪ್ಯಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಇರೋದು ಅದಾಗತ್ತಲ್ಲ, ತಗೊಳ್ಳೋದು ಆ್ಯಕ್ಚುಲಿ ಅದು. ನಾವು ನಿಜವಲ್ಲೂ ಇದು ಪ್ಯಾನ್ ಇಂಡಿಯಾ ಅಂತ ನಿಜವಲ್ಲೂ ನಾನು ಮಾಡಿಲ್ಲ. ಒಂದು ಹಳ್ಳಿ, ಒಂದು ಫಾರೆಸ್ಟ್ ತಗೊಂಡಿನ ಒಂದು ಈ ನೇಟಿವಿಟಿ ಕತೆ ಹೇಳೋಣ, ಒಂದು ಫಾರೆಸ್ಟ್ ಬೇಸ್ ಹೇಳೋಣ. ಯಾಕಂದ್ರೆ ನನಗೆ ಇದು ಕತೆ ಮಾಡ್ಬೇಕಾದ್ರೆ ಫಸ್ಟು ನಮ್ಮ ಮೂರ್ತಿ ಅಣ್ಣ ಮೀಟ್ ಮಾಡಿದಾಗ ಒಂದು ಫಾರೆಸ್ಟ್ ಬೇಸ್ ಮಾಡಿದಾಗ ಅಂದರೆ ನನಗೆ ಒಂದು ತಲೆಯಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಓಡ್ತಾನೆ ಇತ್ತು. ಸೊ ನಾನು ಆ್ಯಕ್ಚುಲಿ ಒಂದು ಡೂಹಾರ್ಡಿ ಫ್ಯಾನು. ನಮ್ಮ ಮೆಲ್ ಗಿಬ್ಸನ್ ಅಂತ ಹಾಲಿವುಡ್ ಎಲ್ಲ ಗೊತ್ತಿರಬೇಕು. ಅವ್ರ ಅಪೋಕ್ಯಾಲಿಪ್ಟೋ, ಹಾರ್ಟರ್ಗೆಟ್ಟು ಸುಮಾರು ಮೂವಿಗಳು ನಾನು ತುಂಬ ಇನ್ಸ್ಪೈರ್ ಆಗಿದ್ದು. ಯಾವತ್ತೊಂದಿನ ಫಾರೆಸ್ಟ್ ಬೇಸ್ ಮಾಡಿದಾಗ ಈ ಥರದ್ದೊಂದು ಮಾಡಬೇಕು ಎಲ್ಲ ಒಂದು ಬ್ಯಾಕ್ ಎಂಡಲ್ಲಿ ಓಡ್ತಾ ಇತ್ತು ನನಗೆ. ಅದು ನಮ್ಮ ಪಿ ಮೂರ್ತಿ ಅಣ್ಣ ಮುಖಾಂತರ ನೆರವೇರುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕ ಏನೇ ಸ್ಕ್ರಿಪ್ಟಲ್ಲಿ ಗೀಚಿದ್ರು ಕೂಡ ಅದಕ್ಕೆ ಜೀವ ತರೋದು ಒಬ್ಬ ನಿರ್ಮಾಪಕ ಅಂದರೆ ಖಂಡಿತ ನಮ್ಮ ಹಾಸ್ಯ ಕನಸಾಗಿ ಉಳಿದ್ಬಿಡುತ್ತೆ. ಆಮೇಲೆ ಯಾರು ಕೇಳಿದ್ರು ಮೂರ್ತಿ ಅಣ್ಣ ವಿಲನ್ ಯಾಕೆ ಆಯ್ಕೆ ಮಾಡ್ಕೊಂಡು ಹೋಗ್ತಾ, ಖಂಡಿತ ಪ್ರೊಡ್ಯೂಸರ್ ಏನೋ ದುಡ್ಡು ಹಾಕ್ಬಿಡ್ತಾರೆ ವಿಲನ್ ಮಾಡ್ಬೋಣ ಅಂತ ಖಂಡಿತ ಆ ಥರ ಹೋಗಲಿಲ್ಲ ನಾನು. ಯಾಕಂದರೆ ಇಲ್ಲಿ ನಾವೇನೇ ಒಂದು ಇಲ್ಲಿ ಬೂಟಾಟಿಕೆ ಆ್ಯಕ್ಟ್ ಮಾಡಿದ್ರು ಅಲ್ಲಿ ನಿಜ ಬೈಲು ಆಡಿಯನ್ಸ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ದುಡ್ಡು ಹಾಕಂಗೋರು ಅದಕ್ಕೆ ಪ್ರೊಡ್ಯೂಸರ್ ಇರೋ ವಿಲನ್ ಅದಲ್ಲ. ಆ್ಯಕ್ಚುಲಿ ಸ್ಕ್ರಿಪ್ಟು ಮಾಡಿದಾಗ ನಾನು ಯಾರು ಆ್ಯಕ್ಚುಲಿ ಇಮೇಜ್ ಇರಲಿಲ್ಲ. ನನಗೊಂದು ಆ ಕುರುಚಲು ಗಡ್ಡ, ಆ ಪೆಪ್ಪರ್ ಲುಕ್ಕು, ಕಠೋರ ಅಂದಾಗ ಮಾತು ಕಮ್ಮಿ, ಆ ಲುಕ್ಕಲ್ಲಿ ಭಯ ಪಡಿಸ್ಬೇಕಾಯ್ತು. ಈಗ ಸೊ ನಾನು ಸ್ಕ್ರಿಪ್ಟ್ ಮಾಡಿದಾಗಲೇ ಅದೇ ಒಂದು ಸಿಂಹ ಹುಲಿ ಆ ಒಂದು ಪಂಜು ಯಾವ ಥರ ಅಟ್ಯಾಕ್ ಮಾಡಿದಾಗ ಒಂದು ಸ್ಲೋ ಆಗಿ ಅದ್ರದ್ದೊಂದು ಗತ್ತು ಗಾಂಭೀರ್ಯ ಇರುತ್ತೆ. ಅದೊಂದು ಇಮೇಜ್ ಮಾಡ್ಕೊಂಡು ಆ್ಯಕ್ಚುಲಿ ಆ ವಿಲನ್ ನಾನು ಡಿಸೈನ್ ಮಾಡಿದ್ದು. ಮಾತು ಕಮ್ಮಿ, ಆ ಬಾಡಿ ಲ್ಯಾಂಗ್ವೇಜಲ್ಲಿ ಆ ಕಣ್ಣಲ್ಲಿ ಎದುರಿಸ್ಬೇಕು ಅಂತ ನಾನು ಆ್ಯಕ್ಚುಲಿ ಮಾಡಿದಾಗ ಯಾರು ಅಂತ ನಂಗೆ ಇನ್ನೂ ಬ್ಯಾಕ್ ಎಂಡಲ್ಲಿ ಓಡ್ತಾ ಇದ್ದೆ ಯಾರು ಮಾಡೋಣ ಅಂತ. ಮೂರ್ತಿ ಅವ್ರ ಜೊತೆ ಸುಮಾರು ಅವರು ಸಂಘಟನೆ ಇದರಲ್ಲಿ ಪಾಲ್ಗೊಳ್ತದೆ. ನಂಗಿನ್ನೂ ಅಲ್ಲಿಯವರು ಅವ್ರ ಇಮೇಜ್ ಬಂದಿರಲಿಲ್ಲ. ಅವ್ರು ಮಾತಾಡೋಷ್ಟಿಲ್ಲ ಅಂದರೆ ಗೊತ್ತಾಗ ಅವ್ರು ಮಾತಾಡೋದು ಫುಲ್ಲು ರಫ್ ಆ್ಯಂಡ್ ಟಫು ಒಂಥರ. ನನಗೆ ಎಲ್ಲ ಹುಡುಕ್ಬೇಕು ಅಣ್ಣನೇ ಇದ್ರಲ್ಲ. ಆ್ಯಕ್ಚುಲಿ ಅವ್ರದ್ದು ಶೇವ್ ಇತ್ತು, ಶೇವಲ್ಲಿ ಇದ್ರು. ಸೊ ನಾನು ಅಣ್ಣ ಒಂದು ಫಿಕ್ಸ್ ಆಗ್ಬೇಡಿ, ಒಂದ್ಸಲಿ ಗಡ್ಡ ಬಿಟ್ಟು ನೋಡಿ, ಇಲ್ಲಾಂದ್ರೆ ಬೇರೆ ಹೋಗೋಣ ಅಂತ ಆ್ಯಕ್ಚುಲಿ ಫಿಕ್ಸ್ ಆಗಿದೆ. ನನ್ನ ದೃಷ್ಟಿಗೆ ಅವ್ರದ್ದು ಹೋಗ್ತಾ ಫುಲ್ ಪೇಪರ್ ಲುಕ್ ಎಲ್ಲ ಬಂತು. ಆಮೇಲೆ ನನಗೆ ಅವ್ರು ಇಷ್ಟ ಆಗಿದ್ದು ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಆ ಕಣ್ಣು ಮಾತಾಡಿ ಮಿಕ್ಕಿದ್ ನಾವು ಡೈರೆಕ್ಟ್ಗಳು ನೋಡ್ಕೊಂತೀವಿ. ಇವತ್ತು ಸುಮಾರು ಜನ ವಿಲನ್ಗಳಿಗೆ ನಮ್ಮ ರವಿಶಂಕರ್ ಆಗಿರ್ಬೋದು, ತುಂಬ ಜನ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಕಣ್ಣು ತುಂಬ ಮಾತಾಡುತ್ತೆ. ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬ ಮಾತಾಡಬೇಕು. ಅದು ನಾನು ನಮ್ಮ ಮೂರ್ತಿ ಅಣ್ಣ ಇದ್ರಲ್ಲಿ ನೋಡಿದೆ. ಹಾಗಾಗಿ ಆ ವಿಲನ್ ತಗೊಳ್ಳೋದು ನನಗೆ ತುಂಬ ಆಯ್ಕೆ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಯಿತು. ಇನ್ನೊಂದು ನಾನು ಹೇಳ್ತೀನಿ, ಪ್ಯಾನ್ ಇಂಡಿಯಾ ಅನ್ನೋದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನನಗೆ ಸುಧಾರಂ ಇಷ್ಟ ಇಲ್ಲ. ಯಾಕಂದರೆ ಪ್ಯಾನ್ ಇಂಡಿಯಾ ಅದು ಜನ ತಗೊಂತಾರೆ, ಜನ ಹೇಳ್ಬೇಕದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಹೊಸ ಇಟ್ಕೊಂಡು ನಾವೇನು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತೆ, ಅದಲ್ಲ. ಒಂದು ಒಳ್ಳೆ ನೀಟ್ ಸಿನಿಮಾ ಮಾಡೋಣ ಅಂತಾನೆ ಮಾಡಿದ್ದು. ಅದು ಏನಂತಾರೆ, ಅದು ಹೋಗ್ತಾ ಎಲ್ಲನೂ ತಗೊಳ್ಳುತ್ತದು. ನಾವು ಟೀಸರ್ ಎಲ್ಲ ಬಿಟ್ಟ ಮೇಲೆ ನಮ್ಮ ಬಾಲಾಜಿ ಸರ್ಗೆ ವಿಷಯ ಗೊತ್ತಾಗಿದೆ. ಯಾಕಂದ್ರೆ ಸಿನಿಮಾ ಅಂದಾಗೆಲ್ಲ ವ್ಯವಹಾರ ಅಂದಾಗ ಕಾಂಟ್ಯಾಕ್ಟ್ ಒಂದ್ ಕಡೆಯಿಂದ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಅವ್ರು ಬಂದಾಗ ಆ ಸಿನಿಮಾ ನೋಡಿದಾಗ, ಯಾಕಂದ್ರೆ ಈ ಸಬ್ಜೆಕ್ಟ್ ಒಂದು ಕನ್ನಡ ಸೀಮಿತ ಅಲ್ಲ, ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಒಂದು ಫಾರೆಸ್ಟ್ ಬೇಸ್ ಅಂದಾಗ ಯೂಶಲ್ ನಾವು ಎಮೋಷನ್ಸ್ ಎಲ್ಲ ಲ್ಯಾಂಗ್ವೇಜ್ ಇರುತ್ತೆ. ಸೊ ಹಾಗಾಗಿ ಅವ್ರು ನೋಡಿದಾಗ ಇಲ್ಲ ಸರ್ ಇದು ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ನಮ್ಗಂತೆಲ್ಲ ಭಯ, ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟು ಸುಮ್ಮನೆ ಆಮೇಲೆ ಆ ಕಡೆ ಅದು ಇಲ್ಲ ಈ ಕಡೆ ಅದು ಆಗ್ಬಿಡುತ್ತೆ ಅನ್ನೋ ಭಯ ಕಾಡ್ತಾ ಇತ್ತು. ಆದ್ರೂ ಕೂಡ ಅವ್ರು ಧೈರ್ಯ ಮಾಡಿಲ್ಲ ಸರ್ ಇದು ಎಲ್ಲ ನೆಟ್ಟಿಟ್ಟು ಸೂಟ್ ಆಗುತ್ತೆ ಅಂತ ಅವ್ರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಆ್ಯಕ್ಚುಲಿ ಅದ್ಭುತವಾಗಿ ಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಿಜ ನಿಮಗೆ ನಾನು ಇಲ್ಲಿಂದ ನಮ್ಮ ಟೀಮ್ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಯತಿ ಸರ್ ಬಗ್ಗೆ ಹೇಳಬೇಕು. ಒಂದು ರೀತಿಯಲ್ಲಿ ಮೂರ್ತಿ ಅಣ್ಣ ಅನ್ನದಾದ್ರೆ ಒಂಥರ ಅವ್ರದ್ದು ತೀರ್ಥದಾತರು ಅಂತ ಹೇಳ್ಬೋದು. ಯಾಕಂದರೆ ಶೂಟಿಂಗ್ ಎಲ್ಲ ಮುಗಿಸಿ ಹೇಳಿದ್ರು ನೈಟ್ ಅಂಡ್ ಹಾಕೊಂಡು ಹೊಡಿತಾ ಇದ್ರು ಅಂತ. ಬಂದಾಗ ಎಲ್ಲ ಮಲಗೋರು, ನಾವು ಅವ್ರ ಕೆಲಸ ಮಾಡ್ಬೇಕಾದ್ರೆ ನಮಗೆ ಹೊಟ್ಟೆಗಿರಲಿಲ್ಲ, ಇದು ಇರಲಿಲ್ಲ, ಕೂತ್ಕೊಂಡಿದ್ದೇವೆ, ಸ್ವಾಗತ ಮಾಡಿದೆ, ವೆಲ್ಕಮ್ ಡ್ರಿಂಕ್ ತರ. ಒಬ್ಬ ಅವರು ನಿದ್ದೆ ಕೆಡ್ಸ್ಕೊಂಡು ಅವರು ಕಾಯ್ತಾ ಇದ್ರು. ಅದಕ್ಕೆ ನಾನು ತೀರ್ಥದಾತರು ಅಂತ ಹೇಳಿದ್ದು ಅವ್ರಿಗೆ. ಏಯ್ ಬಾಬಾ ನೀನು ಕೆಲಸ ಮಾಡ್ತಾ ಇದ್ದೆ ಫಸ್ಟ್ ಒಂದು ಬಿಟ್ಕೊಂಡು ಅದಕ್ಕೆ ಅವರು ಆಮೇಲೆ ಶ್ರೀ ಹೇಳ್ತಾರೆ ಅಂತ ಹೇಳಿದ್ದು. ನಿಜವಲ್ಲೂ ಐತಿ ನಿಮ್ಮ ಒಂದು ಗೆಳೆತನ ನಿಜವಲ್ಲ ನಂಗೆ ಖುಷಿ ಆಗುತ್ತೆ. ಆ ಒಂದು ಡೆಡಿಕೇಶನ್. ಆಮೇಲೆ ಒಬ್ಬ ಡೈರೆಕ್ಟರ್ ಅವ್ರದಿಂದ ನನಗೆ ಸ್ಕ್ರಿಪ್ಟಲ್ಲಿ ಭಾಳ ಸ್ಪಾಟಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಲಿ, ಶ್ರೀ ಡೈಲಾಗ್ ಈ ಥರ ಅಣ್ಣ ಅಂತ ನಿಜವಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯತಿ ಕೂಡ ಒಂದು ಒಳ್ಳೆ ನನಗೆ ಒಂದು ಫೀಡ್ಬ್ಯಾಕ್ ಕೊಟ್ಟರು ಆ ಟೈಮಲ್ಲಿ. ಥ್ಯಾಂಕ್ಸ್ ಯತಿ ಆ ಒಂದು ವಿಷಯದಲ್ಲಿ. ಆಮೇಲೆ ನಮ್ಮ ಗಣೇಶಣ್ಣ ಬಗ್ಗೆ ಹೇಳ್ಬೇಕು. ನರ್ವಸ್ ಆಗ್ತಿದ್ದ ದಯವಿಟ್ಟು ಬೇಜಾರು ಮಾಡ್ಕೊಂಡು, ಯಾಕೆ ನಮ್ಮ ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ.
ಕ್ಯಾಮ್ರಾ ಮುಂದೆ ಹಿಂಗ್ ಮಾತಾಡಿ ಏನೇನೋ ಮಾತಾಡ್ತೀವಿ, ಬಟ್ ನಮ್ಮ ಎಡಿಟರ್ ತರ ಅಲ್ಲೆಲ್ಲ ಕಟ್ ಆಗ್ತಾ ಹೋಗ್ತಾರೆ. ದಯವಿಟ್ಟು ಬೇಡ 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 ಬೇಡ, ಆಮೇಲೆ ಅವ್ರು ನಮ್ಗೆ ಹಾಕ್ಬಿಡ್ತಾರೆ ಹಿಂದ್ಗಡೆ. ಆಮೇಲೆ ನಮ್ಮ ಗಣೇಶ್ ಅಣ್ಣ, ನಿಜವಾಗ್ಲೂ ಗಣೇಶ್ ಅಣ್ಣ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಗೊತ್ತಾಗಲ್ಲ. ಯಾಕಂದ್ರೆ ಆ ಒಂದು ಚಳಿಲಿ ಕೊರಿಯಾ ಚಳಿಲಿ ಆ ಗೋರಿ ಕ್ಯಾರೆಕ್ಟರ್ ಬರೀ ಒಂದು ಪೀಸ್ ಮಾತ್ರ ಹಾಕೊಂಡು, ನಿಜವಾಗ್ಲೂ ನಾನು ಆಕ್ಚುಲಿ ಆ ಟೈಮಲ್ಲಿ ನಿಮ್ಗೆ ಜ್ವರ ಬಂದಿದೆ ಅಂತ ಕಾಣುತ್ತೆ, ನೀವು ಹೇಳ್ತಾ ಇರಲಿಲ್ಲ. ಆ ಕಡೆ ಬಿಟ್ಟು ಉಫು ಉಫು ಅಂತ ಉಸಿರು ಬಿಡ್ತಾ ಇದ್ರಿ. ನಾವು ಕೆಲಸ ಬಿಟ್ಟು ನಮಗೆ ಆಕ್ಚುಲಿ ನಮ್ಮ ಡೈರೆಕ್ಟರ್ಗಳು ಹೆಂಗೆ ಅಂದ್ರೆ ಆರ್ಟಿಸ್ಟ್ಗಳು ಬೊಮ್ಮೆ ತರ ನೋಡ್ತಾ ಇದ್ದೀರಿ, ಎಮೋಷನ್ ಸಿಗಲ್ಲ ನಮಗೆ. 6 ಗಂಟೆ ಆದ್ಮೇಲೆ ಗೊತ್ತಾಗುತ್ತೆ, ಹೌದು ಏನಾಯ್ತು ಅಂತ. ಯಾಕಂದ್ರೆ ಒಂದು ಸ್ವಲ್ಪ ಸ್ವಾರ್ಥಿ ಹೋಗ್ಬಿಡ್ತೀವಿ, ನಮ್ಗೆ ಕೆಲಸ ಆಗಬೇಕು, ಮೀಟರ್ ಓಡ್ತಾ ಇರುತ್ತೆ, ನಾವು ಅನ್ಕೊಟ್ಟು ಬರಬೇಕು. ಆಮೇಲೆ ನಮ್ಮ ಸೌಜನ್ಯ ಆಗಿರ್ಬೋದು, ಎಲ್ಲರೂ ಬೇರೆ ಸುರಿಸಿದ್ರೆ ಅಮ್ಮ ಪಾಪ ಬ್ಲಡ್ಡೇ ಸುರಿಸ್ಬಿಟ್ಟವ್ರೆ. ಯಾಕಂದ್ರೆ ಒಂದ್ 2-3 ಶಾರ್ಟ್ ಅಲ್ಲಿ ಆ ಟಿ ಶರ್ಟ್ ನೋಡಿರ್ಬೋದು, ಆ ಎಲೆಗಳು ತುಂಬಾ ಗಟ್ಟಿ ಇರುತ್ತೆ, ಸ್ಮೂತ್ ಇರಲ್ಲ. ಆ ಸೆಂಟರ್ ಓಡೋದು ಇಟ್ಸ್ ನಾಟ್ ಎ ಸಿಂಪಲ್. ಆರ್ಟಿಸ್ಟ್ಗಳು ಅದು ಹೇಳಿದ್ನಲ್ಲ, ನಮಗೆ ಅಲ್ಲಿ ಆ ಪರ್ಫಾರ್ಮ್ ತೆಗಿಸ್ಬೇಕು ಅಷ್ಟೇ. ನಾವು ಸುಮ್ಮನೆ ಅಲ್ಲಿ ಎಮೋಷನ್ಸ್ ಆಗ್ಬಿಟ್ರೆ ಅವರು ಸಲಿಗೆ ಆಗುತ್ತೆ, ನಾನು ಔಟ್ಪುಟ್ ತೊಗೊಳಕ್ಕಾಗಲ್ಲ. ಆಮೇಲೆ ಡೌ ಮಾಡ್ತೀವಿ 6 ಗಂಟೆ ಮೇಲೆ, ಸಾರಿ ಅದು ಬೇರೆ ವಿಷಯ. ಔಟ್ಪುಟ್ ಬರ್ಬೇಕಷ್ಟೇ ನಮಗೆ. ಸೊ ಚರಿಷ್ಮಾ ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ. ನಾನು ನಿಜವಾಗ್ಲೂ ಅವ್ರನ್ನ ಇವತ್ತು ಎಕ್ಸ್ಪೆಕ್ಟ್ ಆಕ್ಟ್ ಮಾಡ್ತಿದ್ರೆ ಅವ್ರ ರಂಗಭೂಮಿ ಕಲಾವಿದೆ. ಫಸ್ಟ್ ಅವ್ರು ಆಡಿಷನ್ ಮಾಡಿದಾಗ ಒಂದು ಮಹಿಷಾಸುರನ ಮರ್ದಿನಿ ಒಂದು ಪರ್ಫಾರ್ಮ್ ಮಾಡಿದ್ರು. ಹಾಗಾಗಿ ನಾನು ಡೌಟೇ ಇಲ್ಲ, ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡೆ. ಇನ್ನು ನಮ್ಮ ಸುನಾಮಿ ಕಿಟ್ಟಿ, ಆಕ್ಚುಲಿ ಫೈಟ್ ಮಾಸ್ಟರ್ಗಳು ಮನುಷ್ಯನ ರಾಕ್ಷಸರು ಅಂತ ಸುಮಾರು ಸಲ ಬೈತಾರೆ. ಯಾಕಂದ್ರೆ ಸುಮಾರು ಘಟನೆಗಳು ನಮ್ಮ ಕಣ್ಮುಂದೆ ಆಗಿದೆ, ಫೈಟ್ ಅಂತ ಹೋಗಿ ಬೇರೆ ರೀತಿ ಏನಾಗಿದೆ ಅಂತ. ನಾನು ಸುಮಾರು ಸಲ ಹೇಳ್ತಿದ್ದೆ, ಆತರ ಪಡ್ಕೋಬೇಡ, ಫಸ್ಟ್ ಬೆಡ್ ಹಾಕೋ, ಪ್ರಿಕಾಷನ್ಸ್ ತಗೋ ಅಂತ. ಫೈಟ್ ಮಾಸ್ಟರ್ಗಳು ಹೇಳ್ತಿದ್ರು, ಸರ್ ನಾನು ಹೋಗೋಣ ಮಾಡ್ತೀರ, ನಾನು ಮಾರ್ಷಲ್ ಆರ್ಟ್ಸ್ ಅಂತ ಫುಲ್ ಏನೇನೋ ಪಡ್ಕೊಳ್ಳೋನು. ಬಟ್ ಆದ್ರೂ ಕೂಡ ಒಂದು ಗಂಡು ಧೈರ್ಯ. ಯಾಕಂದ್ರೆ ಒಂದು ನೀವು ನೋಡಿರ್ಬೋದು ಲಾಸ್ಟ್ ಟೀಸರ್ ಶಾರ್ಟ್ ಅಲ್ಲಿ, ಆ ಸಮರ್ ಶಾರ್ಟ್ ಅಲ್ಲಿಂದ ಹೊಡೆದಾಗ ಇಲ್ಲಿ ಸ್ಪೈನಲ್ ಕಾರ್ಡ್ ಪಟ್ಟನ್ ಸೌಂಡ್ ಅಂತ ನಮ್ಗೆಲ್ಲ. ಆಕ್ಚುಲಿ ನಾವು ಅನ್ಕೊಂಡು ಈ ಕೋರ ಫಿನಿಶ್ ಮುಗೀತು ಅಂತ. ಇವನ್ ಹೆಂಗೆ ಅಂದ್ರೆ ವಿತಿನ್ 5 minutes ಅದೇನೋ ಮೂವ್ ಸ್ಪ್ರೇ ಹಾಕೊಂಬಂದ, ಸರ್ ಟೇಕ್ಸ್ ರೆಡಿ ಅಂದ. ಅವರು ಮುಖ ಫೈಟ್ ಮಾಡಿ ಮನುಷ್ಯನ ರಾಕ್ಷಸನ ಸರ್ ಇವನು ಅಂದ್ರು. ನಿಜವಾಗ್ಲೂ ಅಷ್ಟೇ. ನಾನೊಂಥರ ಹೊರಟ ಈಗಲೊಬ್ಬ ಹೊರಟ ಕೂತಿದ್ದಾನೆ. ಕಿಟಿ ಒಳ್ಳೇದಾಗ್ಲಿ ನಿನಗೆ. ಆಮೇಲೆ ಇನ್ನೊಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡಾರ್ಲಿಂಗ್ ನಮ್ಮ ಸಲೋಮ್ ಸರ್ ಆಗಿರ್ಬೋದು. ಸಲೋಮಗೆ ಅಂದ್ರೆ ನಾನು ಸುಮಾರು 4 ಸಿನಿಮಾ ಮಾಡಿದ್ದೀನಿ. ನನಗವ್ರು ತುಂಬಾ ಕೋಆರ್ಡಿನೇಷನ್ ಇದೆ. ನಾನು ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಹೋಗ್ತೀನಿ. ಯೂಶಲ್ ಎಲ್ಲ ಯೂನಿಟ್ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನೀವೇ ಸರ್ ಡಿಸ್ಕಷನ್ ಮಾಡಲ್ಲ, ಸುಮ್ಮನೆ ಶಾರ್ಟ್ ಟರ್ಮ್ ಹೋಗ್ತಾ ಹೇಳ್ತಾರೆ ಅಂತ. ಅದರಿಂದ ನಂದು ನೈಟು ನಮ್ಮ ಐತಿ ಸರ್ ಹೇಳ್ದಂಗೆ ಸುಮಾರು ಪ್ಲಾನ್ಗಳಾಗಿ ಶೂಟಿಂಗ್ ಸ್ಪಾಟ್ ಬರ್ತೀವಿ, ಹಾಗಾಗಿ ಗೊತ್ತಾಗಲ್ಲ ಅಷ್ಟೇ. ಆಮೇಲೆ ಒಪ್ಪಿಕೊಂಡಳು ಸಾಂಗ್ ನಮ್ಮ BR ಹೇಮಂತ್ ಕುಮಾರ್ ಮಾಡಿದ್ದಾರೆ. ನಮ್ಮ ರೇವಣ್ಣ ನಾಯ್ಕ್ ನೀವು ಹೇಳಿದ್ರಿ ಸಾಹಿತಿ ಬಡವ ಅಂತ, ನಾನೊಬ್ಬ ಸಾಹಿತಿ ಹೇಳ್ತೀವಿ. ಸಾಹಿತಿ ಯಾವತ್ತು ಬಡವರಲ್ಲ, ಶ್ರೀಮಂತರಾಗಿರ್ತೀವಿ. ಯಾಕಂದ್ರೆ ಒಬ್ಬ ಕೇಳುಗನಿಗೆ ಮನಸ್ತೃಪ್ತಿ ಕೊಡ್ತಾ ಇದೀವಿ ಅಂದ್ರೆ ನಾವು ನಿಜವಾಗ್ಲೂ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ. ಖಂಡಿತ ನಿಮ್ಗೆ ಈ ಸಾಂಗ್ ಇನ್ನೊಂದು ಒಳ್ಳೆ ಬ್ರೇಕ್ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಸಿನಿಮಾದ ಒಂದು ಮೂಳೆ ಬೆನ್ನೆಲುಬು ಅಂತ ಹೇಳ್ತೀವಿ, ನಮ್ಮ MK ಮಠ ಅಣ್ಣ ಬಂದು ನಿಜವಾಗ್ಲೂ ನಾನು ಸುಮಾರು ಒಂದು 4 ಸಿನಿಮಾ ದೊಡ್ಡ ಆರ್ಟಿಸ್ಟರ್ ಕೆಲಸ ಮಾಡಿದ್ದೀನಿ. ನಮ್ಮ ರಂಗಣ್ಣರು ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಹಿಂಗೆ ದೊಡ್ಡ ನಟರ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಒಬ್ಬ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಅವ್ರ ಕಾಲ್ ಮುಗ್ದೆ ನಾನು. ಯಾಕಂದ್ರೆ ಆ ಥರ ಒಂದು ಅದ್ಭುತವಾದ ನಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಣ್ಣ ನಿಮಗೂ ಈ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ತಂದ್ಕೊಡ್ಲಿ. ಹಾಗೆ ನಮ್ಮ ನೀರಸ ಮಶೋತ್ ಆಗಿರ್ಬೋದು, ಮುನಿ ಆಗಿರ್ಬೋದು, ಸೊ ಎಲ್ಲ ಮಾಡಿದ್ದಾರೆ ಒಟ್ಟಾರೆ. ಸೊ ನಾವೇನೇ ಸಿನಿಮಾ ಮಾಡಿದ್ರು ಇಲ್ಲಿ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ಸಿನಿಮಾ ಜನ ನೋಡ್ಬೇಕು, ಜನ ನೋಡಿ ಸ್ವೀಕರಿಸ್ಬೇಕು. ಬಟ್ ಒಂದಂತ ಹೇಳ್ತೀನಿ, ಕೋರ ನಿಮ್ಮ 2 ಗಂಟೆಗಳ ಕಾಲ ಕೋರ ನಿದ್ದೆ ಮಾಡಿಸಲ್ಲ, ಕೋರ ನಿದ್ದೆ ಕೆಡಿಸುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಹೇಳ್ತಿದ್ದಾರೆ ಹೊರಟ ಅಂತ. ನಿಮ್ ಪ್ರಯತ್ನಕ್ಕೆ ಯಶಸ್ಸು ಸಿಗ್ಲಿ. ಚರಿ, ನೀವು ವೇದಿಕೆಗೆ ಬರ್ಬೇಕು. ಚರಿಷ್ಮಾ ಚಿತ್ರದ ನಾಯಕ ನಟಿ. ಸೊ ಎಲ್ಲರೂ ನಿಮ್ ಪಾತ್ರದ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಈಗ